ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ ಯಶೋದಾನಂದನ ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯಂ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇ. ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವೆಯ ಭಗವತೀರುತ್ತಮ ಶ್ಲೋಕೆ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ನೈಷ್ಠಿಕಿ. ಹರೇ ಕೃಷ್ಣ. ನಿಮಗೆಲ್ಲರಿಗೂ ಭಾನುವಾರದ ಶ್ರೀಮದ್ ಭಾಗವತ ಪ್ರವಚನಕ್ಕೆ ಸುಸ್ವಾಗತ. ಶ್ರೀ ಕೃಷ್ಣನ ಪ್ರೀತ್ಯರ್ಥವಾಗಿ ಭಗವಂತನ
ಪ್ರೀತ್ಯರ್ಥವಾಗಿ ಮತ್ತು ಗುರುಗಳ ಪ್ರೀತ್ಯರ್ಥವಾಗಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸೊ ಅವರು ನಮಗೆ ಈ ಭಾಗವತದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋ ಥರ ಆಶೀರ್ವಾದ ಮಾಡಲಿ ಅಂತ ಬೇಡ್ತಾ ಇದನ್ನು ಶುರು ಮಾಡೋಣ. ಸೊ ಈ ದಿನ ನಾವು ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 16 ಪರೀಕ್ಷಿತ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಸೊ ಈ ಒಂದು ಅಧ್ಯಾಯದಲ್ಲಿ ಶ್ಲೋಕ 21 ಮತ್ತು 22 ಇದರ ಬಗ್ಗೆ ನಾವು ಈ ದಿನ ಚರ್ಚೆನ ಮಾಡ್ತೀವಿ. ಸೊ ಶ್ಲೋಕ 21 ದಯವಿಟ್ಟೆಲ್ಲರೂ ರಿಪೀಟ್ ಮಾಡಿ ಇದನ್ನ. ಆರಕ್ಷ್ಯಮಾಣಾಂ ಸ್ತ್ರೀಯ ಊರ್ವಿಬಾಲಾಂ ಆರಕ್ಷ್ಯಮಾಣ ಸ್ತ್ರೀಯ ಊರ್ವಿಬಾಲಾಂ ಆರಕ್ಷ್ಯಮಾಣಾಂ ಸ್ತ್ರೀಯ ಆರಕ್ಷ್ಯಮಾಣ ಸ್ತ್ರೀಯ ಊರ್ವಿಬಾಲಾಂ ಆರಕ್ಷ್ಯಮಾಣಾಂ ಶೋಚಸ್ಯತೋ ಪುರುಷಾದೈರ್ವಿವಾರ್ತಾ ಶೋಚಸ್ಯಥೋ ಪುರುಷಾದೈರ್ವಿವಾರ್ತಾ ಶೋಚಸ್ಯತೋ ಪುರುಷಾದೈರ್ವಿವಾರ್ತಾ ಶೋಚಸ್ಯಥೋ ಪುರುಷಾದೈರ್ವಿವಾರ್ತಾ ವಾಚಾಂ ದೇವಿ ಬ್ರಹ್ಮಕುಲೆ ಕುಕರ್ಮಣಿ ವಾಚಾಂ ದೇವೀಂ ಬ್ರಹ್ಮಕುಲೆ ಕುಕರ್ಮಣಿ ವಾಚಾಂ ದೇವಿ ಬ್ರಹ್ಮಕುಲೆ ಕುಕರ್ಮಣಿ ವಾಚಾಂ ದೇವೀಂ ಬ್ರಹ್ಮಕುಲೆ ಕುಕರ್ಮಣಿ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಆರಕ್ಷಮಾಣ ಸ್ತ್ರೀಯ ಊರ್ವಿಬಾಲಾಂ ಆರಕ್ಷ್ಯಮಾಣಾಂ ಸ್ತ್ರಿಯ ಊರ್ವಿಬಾಲಾಂ ಶೋಚಸ್ಯತೋ ಪುರುಷಾದೈರ್ವಿವಾರ್ತಾ ಶೋಚಸ್ಯಥೋ ಪುರುಷಾದೈರ್ವಿವಾರ್ತಾ ವಾಚಾಂ ದೇವಿ ಬ್ರಹ್ಮಕುಲೆ ಕುಕರ್ಮಣಿ ವಾಚಾಂ ದೇವಿ ಬ್ರಹ್ಮಕುಲೆ ಕುಕರ್ಮಣಿ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಆರಕ್ಷಮಾಣ ಸ್ತ್ರೀಯ ಊರ್ವಿಬಾಲಾಂ ಆರಕ್ಷ್ಯಮಾಣಾಂ ಸ್ತ್ರಿಯ ಊರ್ವಿಬಾಲಾಂ ಶೋಚಸ್ಯತೆ ಪುರುಷಾದೈರ್ವಿವಾರ್ತಾ ಶೋಚಸ್ಯಥೋ ಪುರುಷಾದೈರ್ವಿವಾರ್ತಾ ವಾಚಾಂ ದೇವಿ ಬ್ರಹ್ಮಕುಲೆ ಕುಕರ್ಮಣಿ ವಾಚಾಂ ದೇವೀಂ ಬ್ರಹ್ಮಕುಲೆ ಕುಕರ್ಮಣಿ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಆರಕ್ಷ್ಯಮಾಣಾಂ ಸ್ತ್ರಿಯ ಊರ್ವಿಬಾಲಾನ್ ಆರಕ್ಷಮಾಣ ಸ್ತ್ರೀಯ ಊರ್ವಿಬಾಲಾಂ ಶೋಚಸ್ಯಥೋ ಪುರುಷಾರ್ಥದೈರ್ವಿವಾರ್ತಾನ್ ಶೋಚಸ್ಯತೋ ಪುರುಷಾದೈರ್ವಿವಾರ್ತಾ ವಾಚಾಂ ದೇವೀಂ ಬ್ರಹ್ಮಕುಲೆ ಕುಕರ್ಮಣಿ ವಾಚಾಂ ದೇವಿ ಬ್ರಹ್ಮಕುಲೆ ಕುಕರ್ಮಣಿ ಅಬ್ರಹ್ಮಣ್ಯ ರಾಜಕುಲೆ ಕುಲಾಗ್ರ್ಯಾಂ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಆರಕ್ಷ್ಯಮಾಣಾಂ ಸ್ತ್ರಿಯ ಊರ್ವಿಬಾಲಾನ್ ಶೋಚಸ್ಯಥೋ ಪುರುಷಾದೈರ್ವಿವಾರ್ತಾ ವಾಚಾಂ ದೇವಿ ಬ್ರಹ್ಮಕುಲೆ ಕುಕರ್ಮಣಿ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಆರಕ್ಷಮಾಣ ಸ್ತ್ರೀಯ ಊರ್ವಿಬಾಲಾಂ ಶೋಚಸ್ಯತೋ ಪುರುಷಾದೈರ್ವಿವಾರ್ತಾ ವಾಚಾಂ ದೇವಿ ಬ್ರಹ್ಮಕುಲೆ ಕುಕರ್ಮಣಿ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ ಆರಕ್ಷಮಾಣ ಸ್ತ್ರೀಯ ಊರ್ವಿಬಾಲಾಂ ಶೋಚಾಸ್ಯತೋ ಪುರುಷಾದೈರ್ವಿವಾರ್ತಾ ವಾಚಾಂ ದೇವಿ ಬ್ರಹ್ಮಕುಲೆ ಕುಕರ್ಮಣಿ ಅಬ್ರಹ್ಮಣ್ಯೇ ರಾಜಕುಲೆ ಕುಲಗ್ರಾಂ. ಅನುವಾದ ದಯವಿಟ್ಟು ಇದನ್ನು ಸಹ ರಿಪೀಟ್ ಮಾಡಿ. ಅವಿವೇಕಿಗಳಿಂದ ತ್ಯಜಿತರಾದ ದುಃಖಿತರಾದ ಹೆಂಗಸರು ಹಾಗೂ ಮಕ್ಕಳಿಗಾಗಿ ನೀನು ಸಹಾನುಭೂತಿ ವ್ಯಕ್ತಪಡಿಸುತ್ತಿರುವೆಯಾ ಅಥವಾ ಧರ್ಮ ತತ್ವಗಳಿಗೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ನಿರತರಾಗಿರುವ ಬ್ರಾಹ್ಮಣರ ಕೈಯಲ್ಲಿ ಸರಸ್ವತಿ ಸಿಕ್ಕಿ ಬಿದ್ದಿರುವಳೆಂದು
ನೀನು ಅಸಂತೋಷಗೊಂಡಿರುವೆಯಾ? ಇಲ್ಲವೇ ಬ್ರಾಹ್ಮಣ ಸಂಸ್ಕೃತಿಯನ್ನು ಗೌರವಿಸದ ಆಡಳಿತಾಧಿಕಾರಿ ಕುಟುಂಬಗಳ ಆಶ್ರಯದಲ್ಲಿ ಬ್ರಾಹ್ಮಣನಿರುವುದನ್ನು ಕಂಡು ನಿನಗೆ ಅಸಮಾಧಾನವೇ? ಭಾವಾರ್ಥ ಶ್ರೀ ಕೃಷ್ಣ ಕೃಪಾಮೂರ್ತಿ AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಕಲಿಯುಗದಲ್ಲಿ ಬ್ರಾಹ್ಮಣರು ಮತ್ತು ಹಸುಗಳ ಜೊತೆಗೆ ಹೆಂಗಸರು ಮತ್ತು ಮಕ್ಕಳು ತೀರಾ ನಿರ್ಲಕ್ಷಿಸಲ್ಪಟ್ಟು ರಕ್ಷಣೆ ಇಲ್ಲದವರಾಗುತ್ತಾರೆ. ಈ ಯುಗದಲ್ಲಿ ಹೆಂಗಸರೊಂದಿಗಿನ ಅನೈತಿಕ ಸಂಬಂಧದಿಂದಾಗಿ ಅನೇಕ ಹೆಂಗಸರು ಮತ್ತು ಮಕ್ಕಳು ಅನಾಥರಾಗುತ್ತಾರೆ. ಸನ್ನಿವೇಶಕ್ಕೆ ತಕ್ಕಂತೆ ಹೆಂಗಸರು ಗಂಡಸಿನ ರಕ್ಷಣೆಯಿಂದ ಸ್ವತಂತ್ರವಾಗಿರಲು ಯತ್ನಿಸುತ್ತಾರೆ ಮತ್ತು ಗಂಡಸು ಹೆಂಗಸಿನ ನಡುವೆ ಮದುವೆಯು ಔಪಚಾರಿಕವಾದ ಒಂದು ಒಪ್ಪಂದದಂತೆ ನಡೆಯುತ್ತದೆ. ಅನೇಕ ಸಂದರ್ಭಗಳಲ್ಲಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಲಾಗುವುದಿಲ್ಲ. ಬ್ರಾಹ್ಮಣರು ಸಂಪ್ರದಾಯ ರೀತಿಯ ಬುದ್ಧಿವಂತರಾದುದರಿಂದ ಆಧುನಿಕ ಶಿಕ್ಷಣವನ್ನು ಬಹಳ ಬೇಗ ಪಡೆದು ಅತ್ಯುನ್ನತ ಸ್ಥಿತಿಯನ್ನು ತಲುಪುತ್ತಾರೆ. ಆದರೆ ನೈತಿಕ ಮತ್ತು ಧಾರ್ಮಿಕ ತತ್ವಗಳಿಗೆ ಸಂಬಂಧಿಸಿದಂತೆ ಅವರು ಅತ್ಯಂತ ದುಸ್ಥಿತಿಯಲ್ಲಿರುತ್ತಾರೆ. ವಿದ್ಯೆ ಮತ್ತು ಕೆಟ್ಟ ನಡತೆ ಒಟ್ಟಿಗೆ ಹೋಗಲಾರವು, ಅವು ಸಮಾನಾಂತರವಾಗಿ ಹೋಗುತ್ತಿರುತ್ತವೆ. ಆಡಳಿತ ಮುಖ್ಯಸ್ಥರು ಸಾಮೂಹಿಕವಾಗಿ ವೈದಿಕ ಜ್ಞಾನದ ತತ್ವಗಳನ್ನು ನಿಂದಿಸುತ್ತಾರೆ ಮತ್ತು ಧರ್ಮ ನಿರಪೇಕ್ಷಿತ ರಾಜ್ಯ ಪದ್ಧತಿಗೆ ಪ್ರಾಮುಖ್ಯ ನೀಡುತ್ತಾರೆ. ವಿದ್ಯಾವಂತರೆನಿಸಿಕೊಂಡ ಬ್ರಾಹ್ಮಣರನ್ನು ಅಂತಹ ಅವಿವೇಕಿ ಆಡಳಿತಗಾರರು ಕೊಂಡುಕೊಳ್ಳುತ್ತಾರೆ. ತತ್ವಜ್ಞಾನ ಮತ್ತು ಧಾರ್ಮಿಕ ತತ್ವಗಳನ್ನು ಕುರಿತು ಅನೇಕ ಗ್ರಂಥಗಳನ್ನು ಬರೆದ ಲೇಖಕರು ಸಹ ಶಾಸ್ತ್ರದ ನೀತಿ ನಿಯಮಗಳನ್ನು ಧಿಕ್ಕರಿಸಿದ ಸರ್ಕಾರದಲ್ಲಿ ದೊಡ್ಡ ಹುದ್ದೆಯನ್ನು ಒಪ್ಪಿಕೊಳ್ಳಬಹುದು. ಬ್ರಾಹ್ಮಣರು ಅಂತಹ ಹುದ್ದೆಗಳನ್ನು ಒಪ್ಪಿಕೊಳ್ಳುವುದನ್ನು ವಿಶೇಷವಾಗಿ ನಿರ್ಬಂಧಿಸಲಾಗಿದೆ. ಆದರೆ ಈ ಯುಗದಲ್ಲಿ ಅವರು ಅಂಥವುದನ್ನು ಒಪ್ಪಿಕೊಳ್ಳುವುದು ಮಾತ್ರವಲ್ಲ, ಅದಕ್ಕಿಂತ ಕೀಳಾದುದನ್ನು ಸಹ ಸ್ವೀಕರಿಸುತ್ತಾರೆ. ಇಂತಹ ಕೆಲವು ಸಂಗತಿಗಳು ಕಲಿಯುಗದ ಲಕ್ಷಣಗಳಾಗಿವೆ. ಇದು ಮಾನವ ಸಮಾಜದ ಒಟ್ಟು ಕಲ್ಯಾಣಕ್ಕೆ ಹಾನಿಕರವಾದದ್ದು. ಪ್ರಾರ್ಥನೆಯೊಂದಿಗೆ ನಮ್ಮ ಪ್ರವಚನವನ್ನು ಶುರು ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾಕ್ಷಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತ ಪರಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತ್ವಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮೋ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಭಾಗವತದ ಪ್ರವಚನಕ್ಕೆ ಸುಸ್ವಾಗತ. ಆ್ಯಕ್ಚುಲಿ ಶ್ರೀಲ ಪ್ರಭುಪಾದರು ಈ ಮೊದಲನೇ ಸ್ಕಂದದ ಪ್ರಸ್ತಾವನೆಯಲ್ಲೇ ಒಂದು ಶ್ಲೋಕನ ಹೇಳಿದ್ದಾರೆ. ಯಾಕೆಂದರೆ ನೀವು ಈ ಒಂದು ಭಾಗವತದ ಇಲ್ಲಿ ಬರುವಂತಹ ಈ ಒಂದು ಶ್ಲೋಕಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಪ್ರತಿಯೊಂದೂ ಒಂದೊಂದು ರೀತಿ ಇದೆ.
ಅದನ್ನು ಆಡೋದಕ್ಕೆ ಅಥವಾ ಉಚ್ಚಾರಣೆ ಮಾಡೋದಕ್ಕೆ ಒಂದೊಂದು ವಿಧವಾಗಿದೆ. ಯೂಶಲಿ ಯಾವುದನ್ನ ಒಂದು ಗ್ರಂಥ ಅಥವಾ ಒಂದು ಶಾಸ್ತ್ರವನ್ನು ನಾವು ತಗೊಂಡ್ರೆ ಅದು ಯಾವ ರೀತಿ ಇರುತ್ತೆ ಹೇಳಿ, ಒಂದು ಪ್ರಾಸಬದ್ಧವಾಗಿರುತ್ತೆ, ಒಂದು ಛಂದಸ್ಸನ್ನು ಅದು ಫಾಲೋ ಮಾಡ್ತಾ ಇರುತ್ತೆ. ಅದರ ಭಾಗವತ ಬಂದ್ಬಿಟ್ಟು ಆ ರೀತಿ ಇಲ್ಲ. ಒಂದು ಶ್ಲೋಕ ಚಿಕ್ಕದಾಗಿದ್ರೆ ಇನ್ನೊಂದು ಶ್ಲೋಕ ದೊಡ್ಡದಾಗಿರುತ್ತೆ. ಒಂದು ಶ್ಲೋಕನ ಆಡೋ ಥರ ಇದ್ರೆ ಇನ್ನೊಂದು ಶ್ಲೋಕ ಹೇಳೋದಕ್ಕೂ ಕಷ್ಟಪಡೋ ಥರ ಇರುತ್ತೆ. ಅದಕ್ಕೋಸ್ಕರ ಶುರುನಲ್ಲೇ ಒಂದು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಶ್ರೀಲ ಪ್ರಭುಪಾದರು ನಾರದ ಮುನಿಗಳು ಹೇಳಿರುವಂಥ ಒಂದು ಶ್ಲೋಕನ ಇಲ್ಲಿ ಕೋಟ್ ಮಾಡ್ತಾರೆ. ಅಂದರೆ ತದ್ವಾಗ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಯಮತ್ಯಪಿ ನಾಮಾನಿ ಅನಂತಸ್ಯ ಅಶೋಕಿಂತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಅಂದರೆ ಈ ಒಂದು ಕಲಿಯುಗ ಯಾವ ರೀತಿ ಇದೆ, ತದ್ವಾಗ ವಿಸರ್ಗೋ ಜನತಾಗ ವಿಪ್ಲವೋ, ಎಲ್ಲ ಕಡೆನೂ ಒಂದು ಕಲಹ ಕಪಟದಿಂದ ಕೂಡಿರುವಂಥ ಒಂದು ಕಲಿಯುಗ. ಸೊ ಈ ಒಂದು ಕಲಿಯುಗದಲ್ಲಿ ಬೆಳಕಾಗಿರೋದೇನು, ಈ ಒಂದು ಶ್ರೀಮದ್ ಭಾಗವತ. ಇಲ್ಲಿ ಇರುವಂಥ ಒಂದು ಶ್ಲೋಕಗಳು ಒಂದು ಪ್ರಾಸಬದ್ಧವಾಗಿಲ್ಲ ಅಂದ್ರೂ, ಛಂದಸ್ಸಿನಿಂದ ಕೂಡಿಲ್ಲ ಅಂದ್ರೂ, ಎಲ್ಲ ಸಾಧವರು ಅಂದರೆ ಸಾಧನೆ ಮಾಡುವಂತಹ ಭಕ್ತರು ಈ ಒಂದು ಭಾಗವತನ ಪ್ರತಿದಿನ ಏನು ಮಾಡ್ತಾರೆ, ಆಡ್ತಾರೆ, ಹೊಗಳ್ತಾರೆ, ಕೇಳಿಸ್ಕೊಳ್ತಾರೆ. ಸೊ ಅದರಿಂದ ನಮ್ಮೆಲ್ಲರ ಉದ್ಧಾರ ಆಗುತ್ತೆ. ಈ ಒಂದು ಶ್ಲೋಕ ಇವತ್ತು ಏನಿದೆ ಅದಕ್ಕೂ ಸಹ ಪೀಠಿಕೆಯಾಗಿ ಈ ಒಂದು ಶ್ಲೋಕನ ನಾವು ಅರ್ಥ ಮಾಡ್ಕೋಬೋದು. ಭಾಗವತದ ಪ್ರಾಮುಖ್ಯತೆ ಈ ಒಂದು ಕಲಿಯುಗದಲ್ಲಿ ಹೇಗಿದೆ ಅಂತ. ಸೊ ಈಗ ಇಲ್ಲಿವರೆಗೂ ನಾವು ಯಾವ ಒಂದು ಸಂದರ್ಭದಲ್ಲಿ ಬರ್ತಾ ಇದ್ದೀವಿ, ಈ ಒಂದು ಅಧ್ಯಾಯದ ಪ್ರಾರಂಭದಲ್ಲಿ ನಾವು ಪರೀಕ್ಷಿತ ಮಹಾರಾಜರ ಬಗ್ಗೆ ತಿಳ್ಕೊಂಡ್ವಿ. ಅವರು ಯಾವ ರೀತಿ ದಿವ್ಯ ಪುರುಷರು, ಯಾವ ರೀತಿ ಈ ಒಂದು ಕಲಿಯುಗದ ಪ್ರಾರಂಭದಲ್ಲಿ ಅಂದರೆ ದ್ವಾಪರ ಯುಗದ ಅಂತ್ಯದಲ್ಲಿ ಇಡೀ ಪಾಂಡವ ಕುಲ, ಇಡೀ ಒಂದು ಭರತ ವರ್ಷದ ರಾಜನಾಗಿ ಅವರು ಬರ್ತಾರೆ. ರಾಜ ಋಷಿಯಾಗಿ ಈ ಒಂದು ಭರತ ಖಂಡವನ್ನು ಅವರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವರು ಆಳ್ವಿಕೆ ಮಾಡೋದಕ್ಕಿಂತ ಮುಂಚೆನೇ ಅವರ ಬಗ್ಗೆ ಎಲ್ಲ ಅವರ ಒಂದು ಭವಿಷ್ಯತನ್ನು ಸಹ ಹೇಳಿರ್ತಾರೆ, ಅವರು ಯಾವ ರೀತಿ ಇರ್ತಾರೆ ಅನ್ನೋದನ್ನು ಸಹ. ಸೊ ಅದೇ ರೀತಿ ಅವರು ಏನು ಮಾಡ್ತಾ ಇರ್ತಾರೆ, ತಮ್ಮ ಆಡಳಿತವನ್ನು, ತಮ್ಮ ಜೀವನವನ್ನು ರಾಜ ಋಷಿಯಾಗಿ ಅವರು ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಮಾಡಬೇಕಾದ್ರೆ ಯೂಶಲಿ ರಾಜನಾದವ್ರು ಏನು ಮಾಡ್ತಾರೆ, ಅವರ ಒಂದು ರಾಜ್ಯದ ಒಂದು ಪರ್ಯಟನೆಗೆ ಅಂತ ಅವರು ಹೋಗ್ತಾರೆ. ಹೋದಾಗ ಏನು ಕಾಣಿಸುತ್ತೆ ಅವರಿಗೆ, ಒಬ್ಬ ಶೂದ್ರ, ಒಂದು ಎತ್ತಿರುತ್ತೆ, ಅದಕ್ಕೆ 3 ಕಾಲಿರಲ್ಲ, ಒಂದೇ ಕಾಲಿರುತ್ತೆ, ಅದನ್ನೇ ಹೊಡೆಯೋದಕ್ಕೆ ಅವರು ಹೋಗ್ತಾ ಇರ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಿದ ತಕ್ಷಣ ಶೌನಕ ಮಹರ್ಷಿಗಳು ಏನು ಮಾಡ್ತಾರೆ, ಪ್ರಶ್ನೆಯನ್ನ ಕೇಳ್ತಾರೆ. ಅವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಒಬ್ಬ ಶೂದ್ರ ರಾಜನ ವೇಷದಲ್ಲಿ ಇಟ್ಕೊಂಡು ಒಂದು ಎತ್ತಿಗೆ ಅವನು ಏನು ಮಾಡ್ತಾ ಇದ್ದಾನೆ, ಹೊಡೆಯೋದಕ್ಕೆ, ಹಿಂಸೆ ಕೊಡೋದಕ್ಕೆ ಹೋಗ್ತಾ ಇದ್ದಾನೆ. ಇದನ್ನ ನೋಡಿದ ತಕ್ಷಣ ಏನು ಮಾಡಬೇಕು, ರಾಜನಾದವನು ಅವನನ್ನ ಕೊಂದಾಕ್ಬಿಡ್ಬೇಕು, ಹೌದು ತಾನೆ? ಆಮೇಲೆ ಇಂಥ ಒಂದು ಇದನ್ನ ಅಲ್ಲಿದ್ದಂತಹ ನೈಮಿಷಿ ಅರಣ್ಯದಲ್ಲಿ ಇದ್ದಂತಹ ಮಹರ್ಷಿಗಳು ಅವರು ಕೇಳಿಸ್ಕೊಳ್ಳೋದಕ್ಕೂ ಸಹ ಇಷ್ಟಪಡೋದಿಲ್ಲ. ಅದಕ್ಕೆ ಶೌನಕ ಮಹರ್ಷಿಗಳು ಏನು ಹೇಳ್ತಾರೆ, ಈ ಒಂದು ವಿಷಯ ಭಗವಂತನಿಗೆ ಸಂಬಂಧಪಟ್ಟಿದ್ರೆ ಆವಾಗ ಮಾತ್ರ ಇದನ್ನ ನೀವು ಇದರ ಬಗ್ಗೆ ನಮಗೆ ಹೆಚ್ಚಾಗಿ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಏನಕ್ಕೆ, ಭಗವಂತನ ಒಂದು ನಾಮ ಲೀಲೆಗಳು, ಅವನ ಒಂದು ಗುಣಗಾನ ಮಾತ್ರನೇ ನಮ್ಮನ್ನ ಈ ಒಂದು ಭೌತಿಕ ಪ್ರಪಂಚದಿಂದ ಹೊರಗಡೆ ಕರ್ಕೊಂಬರೋದಕ್ಕೆ ಸಾಧ್ಯ. ಅವನ ಒಂದು ಲೀಲೆಗಳನ್ನು ಕೇಳಿಸ್ಕೊಳ್ಳದೆ ಏನೋ ಅಮೃತದ ಒಂದು ಪಾನ ಮಾಡಿರೋ ಥರ. ಸೊ ಅದು ನಮ್ಮ ಎಲ್ಲ ಒಂದು ಪಾಪಕರ್ಮಗಳಿಂದ ನಮ್ಮನ್ನ ಅದು ದೂರ ಮಾಡುತ್ತೆ. ಅದಕ್ಕೋಸ್ಕರ ಅದು ಭಗವಂತನಿಗೆ, ಶ್ರೀ ಕೃಷ್ಣನಿಗೆ ಸಂಬಂಧಪಟ್ಟಿದ್ರೆ ಏನು ಮಾಡಿ, ಇದನ್ನ ದಯವಿಟ್ಟು ಇದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತಾರೆ. ಆವಾಗ ಅವರ ಗುರುಗಳಾದಂತಹ ಸೂತ ಮುನಿಗಳು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಪರೀಕ್ಷಿತ ಮಹಾರಾಜ ಏನು, ಪಾಂಡವರ ವಂಶದಲ್ಲಿ ಬಂದಂಥವರು. ಅವರು ಅಶ್ವಮೇಧ 3 ಅಶ್ವಮೇಧ ಯಾಗಗಳನ್ನು ಸಹ ಮಾಡಿರ್ತಾರೆ. ಪ್ರಪಂಚದ ಪರ್ಯಟನೆ ಮಾಡಿಕೊಂಡು ಸಮಾಜದಲ್ಲಿ ಯಾವ ರೀತಿ
ಪ್ರಜೆಗಳು ಜೀವನ ಮಾಡ್ತಾ ಇದ್ದಾರೆ ಅಂತ ಅವರು ತಿಳ್ಕೊಳ್ಳೋದಕ್ಕೆ ಅನೇಕ ಬಾರಿ ಓಡಾಟ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಮಾಡಬೇಕಾದ್ರೆ ಅವರು ಏನು ಕೇಳಿಸ್ಕೊತಾರೆ, ಎಲ್ಲ ಪ್ರಜೆಗಳಿಂದ ತನ್ನ ವಂಶಸ್ಥರಾದಂತಹ ಪಾಂಡವರ ಬಗ್ಗೆ ಅನೇಕ ಲೀಲೆಗಳನ್ನು ಅವರು ಕೇಳಿಸ್ಕೊತಾರೆ. ಪಾಂಡವರು ಆ ರೀತಿ ಧರ್ಮಿಷ್ಠರಾಗಿದ್ರು, ಈ ರೀತಿ ರಾಜ್ಯವನ್ನ ಆಳಿದ್ರು. ಸೊ ಇದನ್ನ ಕೇಳಿಸ್ಕೊಂಡೆ ಅವರಿಗೆ ಏನಾಗುತ್ತೆ, ತುಂಬಾ ಸಂತೋಷ ಆಗತ್ತೆ. ಸೊ ಅದಾದ್ಮೇಲೆ ಯಾವ ರೀತಿ ಸ್ವತಃ ಪರೀಕ್ಷಿತ ಮಹಾರಾಜನ್ನ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ಭಗವಂತ ಖುದ್ದಾಗಿ ಬಂದು ಉತ್ತರೆಯ ಗರ್ಭದಿಂದ ಪರೀಕ್ಷಿತ ಮಹಾರಾಜನ ಏನ್ ಮಾಡ್ತಾರೆ, ಕಾಪಾಡ್ತಾರೆ. ಸೊ ಇದನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ಇಡೀ ಅವನ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗಳು ಸಹ ಮಾತಾಡ್ಕೊಳ್ತಾ ಇದ್ದಾರೆ. ಆ ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊಂಡೇನೆ ಏನಾಗೋಗುತ್ತೆ, ಅವರಿಗೆ ತುಂಬಾ ಆನಂದ ಆಗೋಗುತ್ತೆ, ತುಂಬಾ ಪುನೀತರಾಗ್ತಾರೆ. ಹೋಗು, ನಮ್ಮವರು ಈ ರೀತಿ ಮಾಡಿದ್ದಾರೆ ಅಂದ್ರೆ ಅಂತ ಒಂದು ಸ್ವತಃ ದೇವತಮ ಪರಮ ಪುರುಷನಾದಂಥ ಭಗವಂತ ಪಾಂಡವರ ಒಂದು ಭಕ್ತಿಗೋಸ್ಕರ ಅವ್ರೇನ್ ಮಾಡ್ತಾನೆ, ಒಬ್ಬ ಡ್ರೈವರು ಆಗ್ತಾರೆ, ಒಬ್ಬ ದೂತ ಆಗ್ತಾನೆ, ಒಬ್ಬ ಗೆಳೆಯ ಆಗ್ತಾನೆ, ಏನೆಲ್ಲ ಆಗ್ತಾರೆ ಪಾಂಡವರಿಗೋಸ್ಕರ. ಅವರು ಏನೆಲ್ಲ ಕೆಲಸಗಳನ್ನ ಮಾಡಿದರೆ, ಲೀಲೆಗಳನ್ನ ಮಾಡಿದರೆ ಅಂತ ನೀವು ಯೋಚನೆ ಮಾಡಿ ನೋಡಿ. ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗೆ ಇನ್ನೂ ಹೆಚ್ಚು ಅವರು ಧನ್ಯರಾಗುತ್ತಾರೆ. ಅಯ್ಯೋ ಭಗವಂತ ನಮ್ಮ ಒಂದು ತಾತನಿಗೋಸ್ಕರ, ನಮ್ಮ ಒಂದು ಕುಟುಂಬಕ್ಕೋಸ್ಕರ, ಸ್ವತಃ ಆಮೇಲೆ ನನ್ನನ್ನು ಕಾಪಾಡೋದಕ್ಕೋಸ್ಕರ ಅವರು ಎಷ್ಟೆಲ್ಲ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಸೊ ಇದನ್ನ ಇಡೀ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬರೂ ಏನು ಮಾಡ್ತಾ ಇದ್ದಾರೆ, ಅದನ್ನ ಹೇಳ್ಕೊಂಡು ಹೊಗಳ್ತಾ ಇದ್ದಾರೆ. ಸೊ ರಾಜನ ಬಗ್ಗೆ, ಅವರ ಒಂದು ಕುಟುಂಬದ ಬಗ್ಗೆ, ಅವರು ರಾಜ ಋಷಿಗಳಾಗಿದ್ದರೆ ಪ್ರಜೆಗಳನ್ನು ಸಹ ಈ ರೀತಿ ಅವರು ಹೇಳ್ತಾ ಇರ್ತಾರೆ. ಸೊ ಇದನ್ನ ಅವರು ಕೇಳಿಸ್ಕೊಂಡೇನೆ ಅವ್ರಿಗೆ ಏನಾಗುತ್ತೆ, ತುಂಬಾ ಆನಂದ ಆಗೋಗುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವರಿಗೆ ಶೌನಕ ಮಹರ್ಷಿಗಳಿಗೆ ಉತ್ತರ ಕೊಡಬೇಕು ಅಂತ ಏನ್ ಮಾಡ್ತಾರೆ, ಸೂತ ಮಹರ್ಷಿಗಳು ಹೇಳ್ತಾರೆ, ಧರ್ಮದ ಒಂದು ಅಧಿಕಾರಿ. ಧರ್ಮದ ಅಧಿಕಾರಿ ಯಾರು? ಯಮರಾಜ. ಧರ್ಮದ ಒಂದು ಅಧಿಕಾರಿ ಯಮರಾಜ. ಈ ಧರ್ಮದ ಅಧಿಕಾರಿ ಏನ್ ಮಾಡ್ತಾರೆ, ಎತ್ತಿನ ರೂಪದಲ್ಲಿ ಈ ಒಂದು ಭೂಮಿ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಹಸು ಇರುತ್ತೆ. ಹಸು ಏನು? ಎತ್ತು ಬೇರೆ, ಹಸು ಬೇರೆ. ಎಷ್ಟರ ಗೊತ್ತಿದೆಯಲ್ಲ? ಹಸು ಏನು? ಭೂಮಿ ತಾಯಿ. ಯಾವ ರೀತಿ ಒಂದು ತಾಯಿ ತನ್ನ ಮಗುವನ್ನ ಕಳ್ಕೊಂಡಾಗ ವ್ಯಥೆ ಪಡ್ತಾ ಇರ್ತಾರೋ, ಹುಡುಕ್ತಾ ಇರ್ತಾರೋ, ಆ ರೀತಿ ಆ ಒಂದು ಹಸು ಹತ್ಕೊಂಡು ವ್ಯಾಕುಲತೆಯಿಂದ ಒದ್ದಾಟ ಮಾಡ್ತಾ ಇರುತ್ತೆ. ಆವಾಗ ಈ ಧರ್ಮದ ಪ್ರತಿನಿಧಿಯಾದಂತಹ ಈ ಒಂದು ಎತ್ತಿನ ರೂಪದಲ್ಲಿರುವಂತಹ ಯಮರಾಜ ಹೋಗಿ ಆ ಒಂದು ಭೂದೇವಿಯನ್ನ, ಅಂದ್ರೆ ಹಸುವನ್ನ ಅವ್ರೇನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಸೊ ಇಂದಿನ ಒಂದು ಕ್ಲಾಸಲ್ಲಿ ನಾವು ಅದನ್ನೇ ತಿಳ್ಕೊಂಡಿದ್ದು. ನಿನ್ನ ಈ ಒಂದು ವ್ಯಾಕುಲತೆಗೆ ಕಾರಣ ಏನು? ನಿನ್ನ ಒಂದು ಮುಖ ಎಲ್ಲ ಏನಕ್ಕೆ ಕಪ್ಪಾಗೋಗಿದೆ? ನಿನ್ನ ಮನಸ್ಸಿನ ಒಳಗಡೆ ಏನಾದರೂ ದುಃಖ ಇದೆಯಾ? ನಿನಗೆ ಈ ಒಂದು ನಿನ್ನ ಒಂದು ಒಳಲಿನ ಮೇಲೆ ಏನ್ ಮಾಡ್ತಾ ಇದ್ದಾರೆ, ಹಸುಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಕೊಂದು ತಿಂತಾ ಇದ್ದೀವಿ. ಸೊ ಅದಕ್ಕೆ ಅಂತ ನಿನಗೇನಾದರೂ ದುಃಖ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಸೊ ಈ ಒಂದು ಶ್ಲೋಕದಲ್ಲಿ ಅದೇ ಯಮರಾಜ, ಎತ್ತಿನ ರೂಪದಲ್ಲಿರುವಂಥ ಯಮರಾಜ ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಇನ್ನೂ ಪ್ರಶ್ನೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಯಾರಿಗೆ? ಹಸುವಿನ ರೂಪದಲ್ಲಿರುವಂತಹ ಭೂಮಿ ತಾಯಿಗೆ ಅವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವಿವೇಕಿಗಳಿಂದ ತ್ಯಜಿತರಾದ, ದುಃಖಿತರಾದ ಹೆಂಗಸರು ಹಾಗೂ ಮಕ್ಕಳಿಗಾಗಿ ನೀನು ಸಹಾನುಭೂತಿ ವ್ಯಕ್ತಪಡಿಸುತ್ತಿರುವೆಯ, ಅಥವಾ ಧರ್ಮ ತತ್ವಗಳಿಗೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ನಿರತರಾದ ಬ್ರಾಹ್ಮಣರ ಕೈಯಲ್ಲಿ ಸರಸ್ವತಿ ಸಿಕ್ಕಿ ಬಿದ್ದಿರೋಳೆಂದು ನೀನು ಅಸಂತೋಷಗೊಂಡಿರುವೆಯ, ಇಲ್ಲವೇ ಬ್ರಾಹ್ಮಣ ಸಂಸ್ಕೃತಿಯನ್ನು ಗೌರವಿಸದ ಆಡಳಿತಾಧಿಕಾರಿ ಕುಟುಂಬಗಳ ಆಶ್ರಯದಲ್ಲಿ ಬ್ರಾಹ್ಮಣರು ಇರೋದನ್ನ ಕಂಡು ನಿನಗೆ ಅಸಮಾಧಾನ ಆಗ್ತಾ ಇದೆಯಾ ಅಂತ ಹೇಳ್ತಾರೆ. ಯಾರನ್ನೊಬ್ರು ದುಃಖದಲ್ಲಿದ್ರೆ ನಾವು ಯೂಶಲಿ ಕೇಳ್ತೀವಲ್ವಾ, ಏನಕ್ಕೆ ದುಃಖದಲ್ಲಿದ್ಯಾ, ಅದಕ್ಕೆ ರೀತಿ ಪ್ರಶ್ನೆಗಳನ್ನು ನಾವು ಮಾಡ್ತೀವಲ್ವಾ. ಸೊ ಅದೇ ರೀತಿ ಇಲ್ಲಿ ಧರ್ಮದ ಪ್ರತಿನಿಧಿಯಾದಂತಹ ಧರ್ಮರಾಜ ಯಮರಾಜ ಒಂದು
ಎತ್ತಿನ ರೂಪದಲ್ಲಿ ಏನು ಮಾಡ್ತಾ ಇದ್ದಾರೆ, ಭೂಮಿ ದೇವಿಗೆ ಅಂದರೆ ಭೂದೇವಿಗೆ ಅಥವಾ ಭೂಮಿ ತಾಯಿಗೆ ಈ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಸೊ ಯಾವುದೇ ಒಂದು ಸುರಕ್ಷಿತವಾದಂಥ ಒಂದು ಸಮಾಜ ಅಂದರೆ ಅಲ್ಲಿ 4ಕ್ಕೆ ಮುಖ್ಯವಾಗಿ ರಕ್ಷಣೆ ಅನ್ನೋದು ಇರಬೇಕು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಬರೀತಾ ಇದ್ದಾರೆ. ಏನೇನದು? ಮೊದಲನೇದು ಸ್ತ್ರೀಯರು, ಸ್ತ್ರೀಯರಿಗೆ ರಕ್ಷಣೆ ಇರಬೇಕು ಆ ಒಂದು ಸಮಾಜದಲ್ಲಿ. ಎರಡನೇದು ಮಕ್ಕಳಿಗೆ ಆ ಒಂದು ಸಮಾಜದಲ್ಲಿ ರಕ್ಷಣೆ ಇರಬೇಕು. ಮೂರನೇದು ವಯಸ್ಸಾದವ್ರಿಗೂ, ಎಸ್, ಈಗ ಆ ರೀತಿ ಆಗ್ಬಿಟ್ಟಿದೆ. ವಯಸ್ಸಾದವ್ರಿಗೂ ಸಹ ರಕ್ಷಣೆ ಅನ್ನೋದು ಇರಬೇಕು. ಬ್ರಾಹ್ಮಣರಿಗೆ ರಕ್ಷಣೆ ಇರಬೇಕು. 4ನೇದು ಹಸುವಿಗೆ ರಕ್ಷಣೆ ಅನ್ನೋದು ಇರಬೇಕು. ಹೆಂಗಸರಿಗೆ, ಮಕ್ಕಳಿಗೆ, ಬ್ರಾಹ್ಮಣರಿಗೆ ಮತ್ತು ಹಸುವಿಗೆ ಎಲ್ಲಿ ಯಾವ ಒಂದು ಸಮಾಜದಲ್ಲಿ ರಕ್ಷಣೆ ಅನ್ನೋದು ಇರುತ್ತೆ ಆ ಒಂದು ಸಮಾಜ ಏನಾಗಿರುತ್ತೆ, ಆನಂದಮಯವಾಗಿರುತ್ತೆ, ಸುರಕ್ಷಿತವಾಗಿ ಇದೆ ಅಂತ. ನಾವಿನ್ನು ನಮ್ಮ ಒಂದು ಸಮಾಜದಲ್ಲಿರುವಂಥ ಲಾ ಆ್ಯಂಡ್ ಆರ್ಡರ್ ಏನಕ್ಕಿರೋದು, ಪ್ರೈಮರಿಯಾಗಿ ಅವರಿಗೆ ಒಂದು ರಕ್ಷಣೆಯನ್ನು ಕೊಡಬೇಕು ಅಂತ. ಆದರೆ ಈ ಒಂದು ಕಲಿಯುಗದಲ್ಲಿ ಏನಾಗಿದೆ, ಇದನ್ನು ಬಡ್ದಿರೋದು ಯಾವಾಗ ಹೇಳಿ, 5,000 ವರ್ಷಗಳ ಹಿಂದೆ. ಹೌದು ತಾನೆ? ಅಲ್ಲಿ ಅವರು ಯಾವುದನ್ನು ಇಂಥ ಒಂದು ಅನಾಚಾರ ದುರಾಚಾರನ ನೋಡೇ ಇರಲಿಲ್ಲ. ಜಸ್ಟ್ ಅವಾಗ ಎಂಟ್ರಿ ಆಗ್ತಾ ಇದೆ. ಪರೀಕ್ಷಿತ ಮಹಾರಾಜ ಇರುವಂತ ಸಂದರ್ಭದಲ್ಲಿ ಏನಾಗ್ತಾ ಇದ್ದಾನೆ, ಕಲಿಪುರುಷ ಸಮಾಜದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಪ್ರವೇಶ ಮಾಡ್ತಾ ಇದ್ದಾನೆ, ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆವಾಗ್ಲೇನೆ ಮುಂದೆ ನೀವು ನೋಡ್ತೀರಾ, ಪರೀಕ್ಷಿತ ಮಹಾರಾಜ ಏನ್ ಮಾಡ್ತಾರೆ, ಅವರನ್ನ ಶಿಕ್ಷಿಸ್ತಾರೆ. ಶಿಕ್ಷಿಸ್ಬಿಟ್ಟು ಅವರು ಕೆಲವೊಂದು ಸ್ಥಾನಗಳಲ್ಲಿ ಮಾತ್ರ ನೀನು ಇರ್ಬೋದು ಅಂತ ಪರ್ಮಿಷನ್ ಕೊಡ್ತಾರೆ. ಅಲ್ಲಿ ಮಾತ್ರ ಅವರು ಅಲ್ಲಿ ಇಡ್ತಾರೆ, ಅಲ್ಲಿ ಬಿಟ್ಟು ಬೇರೆ ಯಾವ ಜಾಗದಲ್ಲೂ ಇರಲ್ಲ. ಅಂತಹ ರಾಜ ಪರೀಕ್ಷಿತ ಮಹಾರಾಜ. ಇಲ್ಲಿ ಇವಾಗ ಏನಾಗಿದೆ, 5,000 ವರ್ಷಗಳಾದ್ಮೇಲೆ ಇಲ್ಲಿ ಏನ್ ಬರಿತಾ ಇದಾರಲ್ಲ ಅದನ್ನ ನಾವೇನ್ ಮಾಡ್ತಾ ಇದೀವಿ, ಈಗ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದೀವಿ. ಅಲ್ಲ ಅವಾಗ ಇರ್ಲಿಲ್ಲ. ಇಲ್ಲಿ ಏನ್ ಬರ್ದಿದ್ದಾರೆ ಅದು ಈಗ ಆಗ್ತಾ ಇದೆ. ಅಂದ್ರೆ ಶ್ರೀಮದ್ ಭಾಗವತವನ್ನ ಅನೇಕ ಸಂದರ್ಭಗಳಲ್ಲಿ ಭವಿಷ್ಯತ್ ಪುರಾಣ ಅಂತಲೂ ಸಹ ಕರೀತಾರೆ. ಇಲ್ಲಿ ಕಲಿಯುಗದಲ್ಲಿ ಏನೆಲ್ಲ ಆಗುತ್ತೆ, ಎಂಥ ಒಂದು ಗುಣಗಳು ಬರುತ್ತೆ, ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಸಹ ಇಲ್ಲಿ ಹೇಳಿದ್ದಾರೆ. ಅದೇನೇ ಈಗಲ ನಡೀತಾ ಇದೆ. ಸೊ ಇದನ್ನ ಆಕ್ಚುಲಿ ಈ ಒಂದು ಶ್ಲೋಕಗಳನ್ನ ಬರೆದಿರೋದು ಯಾವಾಗ, 5,000 ವರ್ಷಗಳ ಹಿಂದೆ. ಯಾವಾಗ ಇದು ಇರಲಿಲ್ಲ, ಯಾವಾಗ ಅದು ಪ್ರಾರಂಭ ಆಗೋದಕ್ಕೆ ಶುರುವಾಗ್ತಾ ಇದೆ ಆವಾಗ ಬರೆದಿರೋದು. ಪ್ರಾರಂಭ ಆಗ್ಬೇಕಾದ್ರೇನೆ ಅಂತ ಒಂದು ವ್ಯಾಕುಲತೆಯಿಂದ ಬರೆದಿರೋದು. ಯಾರಿಗೆ ಅಲ್ಲಿ ರಕ್ಷಣೆ ಇರಲ್ಲ, ಹೆಂಗಸರು, ಮಕ್ಕಳು ಮತ್ತು ಬ್ರಾಹ್ಮಣರು ಮತ್ತು ಹಸುಗಳಿಗೆ ರಕ್ಷಣೆ ಇರಲ್ಲ. ಸೊ ಅದನ್ನ ನಾವೀಗ ಏನು ಮಾಡ್ತಾ ಇದ್ದೀವಿ, ಪ್ರಾಕ್ಟಿಕಲ್ ಆಗಿ ಪ್ರತಿದಿನ ನೋಡ್ತಾ ಇದ್ದೀವಿ, ಪ್ರತಿದಿನ ಅದನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಹೇಳಿದಂಥ ಒಂದು ಭವಿಷ್ಯತ್ ಏನಾಗ್ತಾ ಇದೆ, ಇಲ್ಲಿ ನಿಜ ಆಗ್ತಾ ಇದೆ. ಈ ರೀತಿ ಅನೇಕ ಸಂದರ್ಭಗಳಿದೆ. ಶ್ರೀಮದ್ ಭಾಗವತದಲ್ಲಿ ಹೇಳೋದು ನಿಜ ಆಗಿದೆ, ಆಗ್ತಾ ಇದೆ, ಮುಂದೇನೂ ಸಹ ಆಗುತ್ತೆ. ಆಕ್ಚುಲಿ ನಾವಿರೋದು ಈಗ ಯೂಶಲಿ ಎಲ್ಲರೂ ಹೇಳ್ತಾರಲ್ಲ, ಕಲಿಯುಗದ ಅಂತ್ಯ ಬಂದ್ಬಿಡ್ತು, ಇನ್ನೇನು ಮುಗಿದೋಗ್ತಾ ಇದೆ, ಆ ರೀತಿ ಎಲ್ಲ ಮಾತಾಡ್ತೀವಲ್ವಾ. ಆದ್ರೆ ಇದೇನಿದು, ಕಲಿಯುಗದ ಸಂಧಿಕಾಲ, ಶುರುವಾಗ್ತಾ ಇರುವಂತ ಕಾಲ. ಇನ್ನ ಅದು ಏನಾಗ್ತಾ ಇದೆ, ಶುರುವಾಗ್ತಾ ಇದೆ. ಶುರು ಆಗ್ಬೇಕಾದ್ರೆ ಈ ರೀತಿ ನಾವು ನೋಡ್ತಾ ಇದ್ದೇವೆ. ಈ ಸಂಧಿಕಾಲ ಮುಗಿದು ಮುಂದೆ ಏನೆಲ್ಲ ಈ ಒಂದು ಪ್ರಪಂಚದಲ್ಲಿ ಆಗ್ಬೋದು ಅನ್ನೋದನ್ನ ಯೋಚನೆ ಮಾಡಿ ನೋಡಿ. ಈಗ ನಮ್ಮ ಸಮಾಜ ಯಾವ ರೀತಿಯಾಗಿದೆ, ಒಂದು ಚಿಕ್ಕ ಮಕ್ಕಳಿಗೆ ನಮ್ಮ ಒಂದು ಸಮಾಜದಲ್ಲಿ ಎಂಥ ಸಮಾಜ ನಮ್ಮದು, ನಾಗರಿಕ ಸಮಾಜ. ನಾಗರಿಕ ಸಮಾಜ ಅಂದ್ರೆ ಏನು, ಸೋ ಕಾಲ್ಡ್ ವೆಲ್ ಎಜುಕೇಟೆಡ್ ಸಿಟಿಸನ್ಸ್ ಇರುವಂತಹ ಒಂದು ಸಮಾಜ. ಈ ಒಂದು ಸಮಾಜದಲ್ಲಿ ಏನಾಗುತ್ತೆ, ಚಿಕ್ಕ ಮಗುವಿನ ಮೇಲೆ ಅತ್ಯಾಚಾರ ನಡೆಯುತ್ತೆ. ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗಿ ಏನ್ ಮಾಡ್ತಾರೆ, ವ್ಯಾಪಾರ ತರ ಬೇರೆ ದೇಶಗಳಿಗೆ ಕಳಿಸ್ತಾರೆ. ಗುಲಾಮರಾಗಿ ಅವರನ್ನ ಮಾಡ್ಕೊತಾರೆ. ಲೈಂಗಿಕವಾಗಿಯೂ ಸಹ ಅವರನ್ನ ಅತ್ಯಾಚಾರ ಮಾಡ್ತಾರೆ. ಯಾರನ್ನ, ಚಿಕ್ಕ ಮಕ್ಕಳನ್ನ. ಎಂಥ ಸಮಾಜದಲ್ಲಿ, ನಾವಿರುವಂತ ಸಮಾಜದಲ್ಲಿ. ನಾವೆಲ್ಲ ಯಾರು, ಎಜುಕೇಟೆಡ್, ದ ಸೋ ಕಾಲ್ಡ್ ಎಜುಕೇಟೆಡ್ ಗುಡ್ ಬಿಹೇವಿಯರ್ ಸಿಟಿಸನ್ಸ್. ನಾವಿರುವಂತ ಸಮಾಜದಲ್ಲಿ ಇದು ಈಗೇನ್ ಮಾಡ್ತಾ ಇದೆ,
ಪ್ರತಿದಿನ ನಡೀತಾ ಇದೆ. ಯಾವಾಗಲೂ ಒಂದ್ಸತಿ ನಡೀತಾ ಇಲ್ಲ, ಇದು ಪ್ರತಿದಿನ ನಡೀತಾ ಇದೆ. ಹೆಂಗಸರಿನ ಮೇಲೆನ ಸಹ ಅತ್ಯಾಚಾರ ಏನ್ ಮಾಡ್ತಾ ಇದೆ ಇಲ್ಲಿ, ಯಾವಾಗಲೂ ಒಂದ್ಸತಿ ನಡೀತಾ ಇಲ್ಲ. ಅಯ್ಯೋ ಈ ಥರ ಆಗ್ಬಾರ್ದಾಯ್ತು ಅಂತ ಒಂದು ಕ್ಯಾಂಡಲ್ ಹಚ್ಚೋಣ ಅಂದ್ರೆ ಇಲ್ಲಿ ಪ್ರತಿದಿನ ನಡೀತಾ ಇದೆ. ಅಂತ ಒಂದು ಸಮಾಜನ ನಾವು ಇವಾಗ ಏನ್ ಮಾಡಿದ್ದೀವಿ, ಸೃಷ್ಟಿನ ಮಾಡಿದ್ದೀವಿ. ಅಂದ್ರೆ ಸಮಾಜ ಯಾರಿಂದ ಆಗಿರೋದು? ಸೋಷಿಯಾಲಜಿ ಓದಿರೋದು ಗೊತ್ತಿರುತ್ತೆ. ಸಮಾಜ ವಾಟ್ ಇಸ್ ಸೊಸೈಟಿ ಅಂದ್ರೆ ಯಾರಿಂದ ಆಗಿರೋದು? ನಮ್ಮಿಂದನೇ. ನಾವೇ ಈ ಒಂದು ಸಮಾಜದ ಒಂದು ಭಾಗ. ಅಂದ್ರೆ ಅದು ಪ್ರತಿದಿನ ನಡೀತಾ ಇದೆ ಅಂದ್ರೆ ನಾವು ಅಂತ ಒಂದು ಅಧೋಗತಿಗೆ ಇಳಿದಿದ್ದೀವಿ. ನಾವು ಇಳಿದಿದ್ದೀವಿ. ಬೇರೆಯವರು ಮಾಡೋದಕ್ಕೂ ಸಹ ನಾವೇನ್ ಮಾಡ್ತಾ ಇದ್ದೀವಿ, ಅವಕಾಶನ ಕೊಡ್ತಾ ಇದ್ದೀವಿ. ಇದಕ್ಕೆ ಮೂಲ ಜವಾಬ್ದಾರರು ಯಾರು? ನಾವೇ. ಸೊ ಈ ಒಂದು ಸಮಾಜದಲ್ಲಿ ಹೆಂಗಸರಿಗೆ ರಕ್ಷಣೆ ಅನ್ನೋದು ಇಲ್ಲ. ಅವ್ರ ಪಾಪ ಒದ್ದಾಡ್ಕೊಂಡು ಈ ದಿನ ಹೋಗ್ಬೋದಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಅವರು ಹೊರಗಡೆಗೆ ಬರಬೇಕು ಅಂತ ಒಂದು ಸಮಾಜನ ನಾವು ಸೃಷ್ಟಿ ಮಾಡಿದ್ದೀವಿ. ಹಿಂದಿನ ಕಾಲದಲ್ಲಿ ಈ ರೀತಿ ಇರಲಿಲ್ಲ. ಈಗ ಅದು ಆ ರೀತಿ ಆಗೋಗಿದೆ. ಸೊ ಅದಕ್ಕೋಸ್ಕರನೇ ಆಮೇಲೆ ಇಲ್ಲಿ ಮಕ್ಕಳಿಗೂ ಸಹ ರಕ್ಷಣೆ ಅನ್ನೋದು ಇಲ್ಲ. ಆಮೇಲೆ ಪ್ರತಿದಿನ ಇಲ್ಲಿ ಗೋ ಹತ್ಯೆ ಅನ್ನೋದು ಯಾವಾಗಲೂ ನಿರಂತರವಾಗಿ ನಡೀತಾ ಇರುತ್ತೆ. ನನ್ನ ನಾಲಿಗೆ ಒಂದು ತುಷ್ಟಿಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಗೋವಿನ ಹತ್ಯೆ ಮಾಡಿ ನಾನು ಅದನ್ನ ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ. ಈ ಒಂದು ಸೋಕಾಲ್ಡ್ ಸೊಸೈಟಿನಲ್ಲಿ ಏನಿದೆ, ಫ್ಯಾಕ್ಟ್ರಿಗಳಿದೆ. ಕಸಾಯಿಖಾನೆ ಎಂಬ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದೆ. ಇದನ್ನ ಮಾಡಿರೋದು ಯಾರು? ನಾವೇ. ನಮ್ಮ ಸರ್ಕಾರನೇ ಮಾಡಿರೋದು. ಮಾಡಿ ಅದನ್ನ ನಡೆಸೋದಕ್ಕೆ ಲೈಸೆನ್ಸ್ ಕೊಟ್ಟಿರೋದು ಯಾರು? ಕೊಟ್ಟು ಅದನ್ನ ಮಾಡಿದ್ರೆ ಏನಕ್ಕೆ ಅಂತ, ಹಸುಗಳನ್ನ ನೀನಲ್ಲಿ ಕತ್ತರಿಸಿ ಅದನ್ನ ತುಂಡು ಮಾಡಿ ನೀನು ಎಲ್ಲರಿಗೂ ಸಪ್ಲೈ ಮಾಡು. ಎಲ್ಲರೂ ಅದನ್ನ ತಿಂದು ಖುಷಿ ಪಡ್ಲಿ, ಚೆನ್ನಾಗಿರ್ಲಿ. ಓ ನಾನು ತಿಂತಾ ಇದ್ದೀನಿ ಅಂತ ಚೆನ್ನಾಗಿ ತಿಂದು ಖುಷಿ ಪಡ್ಲಿ ಅಂತ ಅದನ್ನ ಸಪ್ಲೈ ಮಾಡೋ ಅಂತ ಏನ್ ಮಾಡಿದ್ದಾರೆ, ಲೈಸೆನ್ಸ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಎಲ್ಲಿ ಹಸುವಿಗೆ ರಕ್ಷಣೆ ಇರಲ್ವೋ ಅಲ್ಲಿ ಆ ಒಂದು ಸಮಾಜದಲ್ಲಿ ಶಾಂತಿ ಅನ್ನೋದು ಇರಲ್ಲ. ನೀವು ಹೋಗ್ಬಿಟ್ಟು ಒಂದು ಕ್ಯಾಂಡಲ್ ಹಚ್ಚೋದ್ರಿಂದ ಶಾಂತಿ ಅನ್ನೋದು, ಪೀಸ್ ಅನ್ನೋದು ಪ್ರಪಂಚದಲ್ಲಿ ಬರಲ್ಲ. ಪ್ರತಿದಿನ ಕತ್ತರಿಸಿ, ಪ್ರತಿದಿನ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ, ಹೆಂಗಸರ ಮೇಲೆ ಅತ್ಯಾಚಾರ ಮಾಡಿ ಸಮಾಜದಲ್ಲಿ ಏನಿರಬೇಕು, ಶಾಂತಿ ಇರಬೇಕು ಅಂತ ನಾನೊಂದು ದೀಪನ ಹಚ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಬರಲ್ಲ. ಇಲ್ಲಿ ಏನ್ ಬದಲಾಗಬೇಕು? ನಾವು ಬದಲಾಗಬೇಕು. ಅದಕ್ಕೋಸ್ಕರನೇ ಇರೋದು ಶ್ರೀಮದ್ ಭಾಗವತ. ಇದು ಅಷ್ಟೊಂದು ಇಂಪಾರ್ಟೆನ್ಸ್ ಆಗಿರೋದು. ಅದಕ್ಕೋಸ್ಕರನೇ ನಿತ್ಯಂ ಭಾಗವತ ಸೇವಾಯ ಅಂತ ಹೇಳೋದು. ಪ್ರತಿ ದಿನ ನಾವೇನ್ ಮಾಡ್ಬೇಕು, ಇದನ್ನ ಶ್ರವಣ ಮಾಡಬೇಕು, ಕೇಳಿಸ್ಕೋಬೇಕು, ಅಧ್ಯಯನ ಮಾಡಬೇಕು ಅಂತ. ಆಮೇಲೆ ಈ ಒಂದು ಸಮಾಜದಲ್ಲಿ ಬ್ರಾಹ್ಮಣರಿಗೆ ಬೆಲೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಒಂದು ಕಾಲಮಾನದಲ್ಲಿ, ಅಂದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ಬ್ರಾಹ್ಮಣರು ಅನ್ನೋದೇ ಕರೆಕ್ಟ್ ಆಗಿ ಫಾಲೋ ಮಾಡುವಂತ ಒಂದು ಬ್ರಾಹ್ಮಣ ಕುಲ ಅನ್ನೋದೇ ಈಗ ನಾಶ ಆಗೋಗಿದೆ, ಆ ರೀತಿ ಆಗೋಗಿದೆ. ಇಲ್ಲಿ ಕ್ಲಿಯರ್ ಆಗಿ ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಬ್ರಾಹ್ಮಣರು ಚೆನ್ನಾಗಿ ಓದುವಂಥವ್ರು ಸಿಗ್ತಾರೆ, ಒಳ್ಳೆ ಗುಣ ಇರೋವಂಥವ್ರು ಸಿಗಲ್ಲ. ಯೂಶಲಿ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು, ದ ಸೋ ಕಾಲ್ಡ್ ಎಜುಕೇಟೆಡ್ ಅಂದ್ರೆ ಏನಿರ್ಬೇಕು ಹೇಳಿ, ಶಿಕ್ಷಣವನ್ನು ಪಡೆದಿರೋನು ಅಂದ್ರೆ ಅವನಲ್ಲಿ ಒಳ್ಳೆ ಗುಣಗಳಿರ್ಬೇಕು, ವ್ಯಾಲ್ಯೂನ, ಒಂದು ಮೌಲ್ಯಗಳನ್ನ ಅವನ ಜೀವನದಲ್ಲಿ ಅವನು ಅಳವಡಿಸ್ಕೊಂಡಿರ್ಬೇಕು. ಅವನನ್ನ ಎಜುಕೇಟೆಡ್ ಅಂತ ಹೇಳೋದಕ್ಕೆ ನಾವು ಸಾಧ್ಯ. ಆದ್ರೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಸಿಗ್ತಾರೆ ಹೇಳಿ, ವೆಲ್ ಎಜುಕೇಟೆಡ್ ಆಗಿರ್ತಾರೆ, ವೆಲ್ ಎಜುಕೇಟೆಡ್, ಈವನ್ ಮಾಸ್ಟರ್ಸ್ ಮಾಡಿ, ಎಲ್ಲ ಮಾಡಿ, ಈವನ್ ರಿಸರ್ಚ್ ಮಾಡಿ ದೊಡ್ಡದಾಗಿರುವಂಥ ಒಬ್ಬ ಸರ್ಜನ್ ಆಗಿರುವಂಥ ಡಾಕ್ಟರ್ನು ಸಹ ಬಡವರಿಂದನೂ ಸಹ ಅವನು ಎಷ್ಟು ದುಡ್ಡನ್ನ ನಾನು ಕಿತ್ಕೋಬಹುದು ಅನ್ನೋದನ್ನ ನೋಡ್ತಾ ಇರ್ತಾರೆ. ವೆಲ್ ಎಜುಕೇಟೆಡ್ ಆಗಿರುವಂಥ ಒಂದು ಇಂಜಿನಿಯರ್ಸ್ ಇಂಥವರೆಲ್ಲ ನೋಡಬೇಕಾದ್ರೆ ಟೆರರಿಸ್ಟ್ಗಳಾಗ್ಬಿಟ್ಟು ಮಿಷಿನ್ ಗನ್ನ ಇನ್ವೆಂಟ್ ಮಾಡ್ತಾರೆ, ಮಿಷಿನ್ ಗನ್ನ ಇಟ್ಕೊಂಡು ಅಮಾಯಕರನ್ನ ಕೊಲ್ಲೋದಕ್ಕೂ ಸಹ ಹೋಗ್ತಾರೆ. ಎಜುಕೇಶನ್ ಅನ್ನೋದು ಏನಕ್ಕೆ ಏನು ಬರಬೇಕು, ನಮ್ಮಲ್ಲಿ ಮೌಲ್ಯಗಳು ಬರಬೇಕು.
ಒಳ್ಳೆ ಗುಣಗಳು ಬರಬೇಕು. ವಿದ್ಯಾ ವಿನಯ ಸಂಪನ್ನೆ. ಎಲ್ಲೂ ವಿದ್ಯೆ ಇದೆ ಅಲ್ಲಿ ಏನಿರಬೇಕು? ವಿನಯ ಇರಬೇಕು. ನನಗೆ ಡಿಗ್ರಿ ಬಂದಿದ ತಕ್ಷಣ ನಾನೇನು ಮಾಡ್ತೀನಿ? ತಲೆ ಇನ್ನೂ ಜಾಸ್ತಿ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ವಿದ್ಯಾ ವಿನಯ ಸಂಪನ್ನ ಇದೆಯಾ? ಏನು ಬರುತ್ತೆ ಹೇಳಿ? ವಿದ್ಯೆ ಬಂದಷ್ಟು ನಮ್ಗೇನು ಬರ್ತಾ ಇದೆ? ಅಹಂಕಾರ ಬರ್ತಾ ಇದೆ. ಅಂದರೆ ಅದು ನಿಜವಾದ ವಿದ್ಯೆನೇ ಅಲ್ಲ ನಾವು ಪಡಿತಾ ಇರೋದು. ನಾವು ಪಡಿತಾ ಇರೋದು ನಿಜವಾದ ವಿದ್ಯೆನೇ ಅಲ್ಲ. ಅದು ನಾವೇನು ಪಡಿತಾ ಇದ್ದೀವಿ? ಏನೋ ಒಂದು ಮೆಟೀರಿಯಲ್ ವರ್ಲ್ಡಲ್ಲಿ ಮಾಡೋದಕ್ಕಿರುವಂಥ ಒಂದು ಸ್ಕಿಲ್ಗಳನ್ನ ಪಡಿತಾ ಇದ್ದೀವಿ. ಆ ಸ್ಕಿಲ್ಲಿಂದ ನಾನೇನು ಮಾಡ್ಬೋದು? ಏನೋ ಒಂದು ಸಂಪಾದನೆನ ಮಾಡ್ಬೋದು. ಇದು ಶಿಕ್ಷಣ ಪದ್ಧತಿಯ ಒಂದು ಮೂಲ ಉದ್ದೇಶನೇ ಅಲ್ಲ. ಶಿಕ್ಷಣ ಪಡೆದವನು ಏನಾಗಬೇಕು? ಅವನಲ್ಲಿ ವಿನಯ ಸಂಪನ್ನವಾಗಿರಬೇಕು. ಸುಮ್ಮನೆ ಇರೋದಲ್ಲ, ಸಂಪನ್ನವಾಗಿ ಅದು ಇರಬೇಕು. ಆಮೇಲೆ ಈ ಮೌಲ್ಯಗಳು ಜ್ಞಾನವನ್ನು ಪಡೆದಿರೋ ಜೊತೆ ಏನಾಗಿರ್ಬೇಕು? ಅದು ಜೊತೆನಲ್ಲಿರಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ? ಅದೇ ಬೇರೆ, ಇದೆ ಬೇರೆ. ಇಲ್ಲಿ ಬ್ರಾಹ್ಮಣರು ಅನ್ಕೊಂಡವರು ಚೆನ್ನಾಗಿ ಶ್ಲೋಕಗಳನ್ನ ಹೇಳ್ತಾರೆ, ಪೂಜೆನೂ ಮಾಡ್ತಾರೆ. ಕಡೆಗೆ ಇದನ್ನು ಮಾಡೋದಕ್ಕೆ 50,000 ರೂಪಾಯಿ ಆಗುತ್ತೆ ಅಂತನೋ ಹೇಳ್ತಾರೆ. ಆಮೇಲೆ ಈಗಿನ ಒಂದು ಸಿಚುವೇಶನ್ ಆ ರೀತಿ ಆಗೋಗಿದೆ. ಆದರೆ ಎಷ್ಟೊಂದು ಜನ ಹೇಳ್ತಾರೆ, ಇಲ್ಲ ಇಲ್ಲ ಅವರನ್ನ ದೂಷಿಸೋಕ್ಕಾಗಲ್ಲ, ಅವರು ಜೀವನ ಮಾಡೋದು ಬೇಡವಾ, ಅವರು ಹೊಟ್ಟೆ ಹೊರ್ಕೊಳ್ಳೋದು ಬೇಡವಾ, ನೀವೊಬ್ಬರೇ ಮಾತ್ರ ಚೆನ್ನಾಗಿರ್ಬೇಕಾ, ಅವರು ಬಾಳೋದು ಬೇಡವಾ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ಒಂದನ್ನು ಸರಿಯಾಗಿ ತಿಳ್ಕೋಬೇಕು. ಈ ರೀತಿ ನಾವು ಅರ್ಧದಿಂದ ತಿಳ್ಕೊಳಕ್ಕೆ ಹೋದರೆ ಅದು ಇದೇ ರೀತಿ ಅಪಾರ್ಥ ಆಗುತ್ತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ? ಈ ಒಂದು ಚತುರ್ವರ್ಣಗಳನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ? ಚಾತುರ್ವರ್ಣ ಮಯ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಆದರೆ ನಾವೇನಂತ ತಿಳ್ಕೊಂಡಿದ್ದೀವಿ? ಅದು ನಾನು ಬ್ರಾಹ್ಮಣನ ಮನೆಯಲ್ಲಿ ಅವನ ಒಂದು ಮಗನಾಗಿ ನಾನು ಹುಟ್ಟಿದೆ ಅಥವಾ ಮಗಳಾಗಿ ಹುಟ್ಟಿದೆ, ಸೊ ನಾನು ಬ್ರಾಹ್ಮಣ. ಸೊ ಇದೇ ರೀತಿ ನಾನು ಒಬ್ಬ ಡಾಕ್ಟರ್ ಮಗನಾಗಿ ಹುಟ್ಟಿದೆ, ನಾನು ಡಾಕ್ಟರ್ ಅಂತ ಅನ್ಕೊಂಡು ಹೋಗ್ತೀರಾ? ಟ್ರೀಟ್ಮೆಂಟ್ ತಗೊಳ್ತೀರಾ ಯಾರನ್ನ ಹೋಗ್ಬಿಟ್ಟು? ಕೃಷ್ಣ ಇದನ್ನು ಹೇಳ್ತಾನೆ ಇಲ್ಲ. ಅದನ್ನ ಇಲ್ಲಿರುವಂಥ ಒಂದು ಜಾತಿ ಪದ್ಧತಿ ಕೃಷ್ಣ ಹೇಳ್ತಾನೆ ಇಲ್ಲ. ಅದನ್ನು ನಾವೇನು ಮಾಡಿದ್ದೀವಿ? ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಒಂದು ಮೂಢನಂಬಿಕೆಯಿಂದ ನಾವೇನು ಮಾಡ್ತಾ ಇದ್ದೀವಿ? ಅದನ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾರೆ? ಗುಣ ಮತ್ತು ಕರ್ಮದಿಂದ ನಿನ್ನ ಗುಣ ಏನಿದೆ, ನಿನ್ನ ಕರ್ಮ ಏನಿದೆ, ನೀನು ಮಾಡೋವಂಥ ಕೆಲಸ, ಅದರಿಂದ ನಿನ್ನ ವರ್ಣ ಡಿಸೈಡ್ ಆಗುತ್ತೆ. ಸೊ ಇದನ್ನ ಒಂದ್ಸತಿ ಹೇಳಿದ್ದೆ. ವರ್ಣ ಅಂದ್ರೆ ಏನು ಹೇಳಿ? ಬಣ್ಣ, ಕಲರ್. ವರ್ಣ ಅಂದ್ರೆ ಏನು? ಕಲರ್. ನೀವು ಹೇಳಿದ್ರಲ್ಲ ಡೈಲಾಗ್, ಯೂಶಲಿ ಯಾರು ಒಬ್ಬರ ಬಗ್ಗೆ ಹೇಳ್ಬೇಕಾದ್ರೆ ಅದನ್ನ ಹೇಳ್ತೀವಿ. ಅವನಿಗೆ ಇವಾಗ ಅವನ ಬಣ್ಣ ಬಯಲಾಯ್ತು ಅಂತ. ಏನು ಬಯಲಾಯ್ತಲ್ಲ, ಅದು ಅವನ ಗುಣ, ಅದು ಕಲರ್. ಆ್ಯಕ್ಚುಲಿ ಇಲ್ಲಿ ನಮ್ಮ ಒಂದು ಈ ಕಲರಿಂದ ಜಾತಿ ಪದ್ಧತಿನ ಇಲ್ಲಿ ಮಾಡಿಲ್ಲ ಈ ಸಮಾಜದಲ್ಲಿ. ಭಗವಂತ ಮಾಡಿರೋದೇನು ಹೇಳಿ? ನಮ್ಮಲ್ಲಿ ಇದೆಯಲ್ಲ, ಒಳಗಡೆ ಇದೆಯಲ್ಲ ಆ ಒಂದು ಬುದ್ಧಿ, ಹೊರಗಡೆ ತೋರಿಸ್ಕೊಳ್ಳೋ ಬುದ್ಧಿ ಅಲ್ಲ, ಒಳಗಡೆ ಇದೆಯಲ್ಲ ಬುದ್ಧಿ, ಅದು ಬಣ್ಣ. ಕೃಷ್ಣ ಹೇಳ್ತಾರೋ ಅಂತ ಗುಣ. ಆಮೇಲೆ ಆ ಒಂದು ಬುದ್ಧಿಗೆ ತಕ್ಕನಾಗಿ ನಾನೊಂದು ಏನು ಕೆಲಸಗಳನ್ನ ಮಾಡ್ತಾ ಇದ್ದೀನಲ್ಲ, ಅದು ಇಲ್ಲಿ ಕೃಷ್ಣ ಹೇಳ್ತಾರೆ. ಅದರ ಬೇಸಿಸ್ ಮೇಲೆ ಯಾವ ರೀತಿ ಒಬ್ಬ ಸ್ಟೂಡೆಂಟು ಫುಲ್ಲು ಓದಿ ಆಮೇಲೆ ನಾನು MBBS ಓದಲೇಬೇಕು ಅಂತ ಪಾಪ CET ಎಲ್ಲ ಬರೆದು, ನೀಟ್ ಬರೆದು, ಆಮೇಲೆ ಮೆಡಿಕಲ್ ಸೀಟ್ ತಗೊಂಡು ಡಿಗ್ರಿ ಮಾಡಿ 4 ವರ್ಷ 5 ವರ್ಷ, ಆಮೇಲೆ ಅದಕ್ಕೂ ಏನು ಬೆಲೆ ಇರಲ್ಲ ಈಗ, ಆಮೇಲೆ ಮಾಸ್ಟರ್ಸ್ ಮಾಡಿ MS ಮಾಡಿ ಪ್ರಾಕ್ಟೀಸ್ ಮಾಡಿ 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 ಆಮೇಲೆ ಏನಾಗ್ತಾರೆ ಹೇಳಿ? ಡಾಕ್ಟರ್ ಆಗ್ತಾರೆ. ಅವ್ನು ಹುಟ್ಟಿದ ತಕ್ಷಣ ಡಾಕ್ಟರ್ ಆಗಲ್ಲ. ಅದೇ ರೀತಿ ಹುಟ್ಟಿದ ತಕ್ಷಣ ಬ್ರಾಹ್ಮಣನೂ ಆಗಲ್ಲ, ಒಬ್ಬ ಕ್ಷತ್ರಿಯನೂ ಆಗಲ್ಲ. ಈಗ ಏನಾಗಿದೆ? ಕ್ಷತ್ರಿಯನ್ನ ನಾವೆಲ್ಲ ದ ಸೋ ಕಾಲ್ಡ್ ಎಜುಕೇಟೆಡ್ ಪೀಪಲ್ 1,000 ರೂಪಾಯಿ 2,000 ರೂಪಾಯಿ ತಗೊಂಡ್ಬಿಟ್ಟು ಏನು ಮಾಡ್ತೀವಿ? ಓಟನ್ನ ಒತ್ತೀವಿ. ಅವನೇನಾಗ್ತಾನೆ? ಮಿನಿಸ್ಟರ್ ಆಗ್ತಾನೆ, ಮಂತ್ರಿ ಆಗ್ತಾನೆ. ನಾವು ಈ ರೀತಿ ತಗೊಂಡು ಆಯ್ಕೆ ಮಾಡ್ತೀವಿ. ಅಂಥವ್ರು ಹೋಗ್ಬಿಟ್ಟು ಏನು ಮಾಡ್ತಾರೆ? ನಮ್ಮನ್ನು ಆಳೋದಕ್ಕೆ ಅವರು ಕುತ್ಕೊಳ್ತಾರೆ. ಅದು ಕ್ಷತ್ರಿಯ ಕುಲನೇ ಅಲ್ಲ. ಈಗೇನಾಗಿದೆ? ರೌಡಿ ಕುಲ ಏನಾಗೋಗಿದೆ.
ಪೊಲಿಟಿಷಿಯನ್ ಕುಲ ಆಗೋಗಿದೆ. ಇನ್ನೊಬ್ಬರನ್ನ ಬಾಚಿಕೊಂಡು ದಬ್ಬಾಳಿಕೆ ಮಾಡಿಕೊಂಡು ಹೆಚ್ಚು ಹಣನ ಸಂಪಾದನೆ ಮಾಡೋವಂಥವನು ಅಧಿಕಾರಕ್ಕೆ ಬರೋವಂಥ ಒಂದು ಸಿಚುವೇಶನ್ನ ನಾವೇ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇಂಥ ಆ್ಯಕ್ಚುಲಿ ಕ್ಷತ್ರಿಯರು ಯಾರ ಒಂದು ಮಾರ್ಗದರ್ಶನದಲ್ಲಿ ಆಳ್ವಿಕೆಯನ್ನು ಮಾಡಬೇಕು? ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ ಆಳ್ವಿಕೆಯನ್ನು ಮಾಡಬೇಕು. ಇಲ್ಲಿ ನಮ್ಮ ಸೊಸೈಟಿನಲ್ಲಿ ಬ್ರಾಹ್ಮಣರು ಅನ್ನೋದನ್ನೇ ನಾವು ಜಾತಿ ಪದ್ಧತಿಯಿಂದ ಅವನ ಹುಟ್ಟಿನಿಂದ ನೋಡ್ತಾ ಇದ್ದೀವಿ. ಆ ರೀತಿ ಕಲ್ತ್ಕೊಂಡು ಇರೋವಂಥ ಒಂದು ಬ್ರಾಹ್ಮಣರು ಕ್ಷತ್ರಿಯರಿಗೆ, ನಮ್ಮ ರಾಜಕಾರಣಿಗಳಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಸಿಚುವೇಶನ್ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಈಗ. ಹೌದು ತಾನೆ? ಆ ರೀತಿ ಬಿಟ್ಟೋಗಿದ್ದೀವಿ ಆಲ್ರೆಡಿ. ಇದೇನಿನ್ನ ಕಲಿಯುಗದ ಸಂಧಿಕಾಲ ಪ್ರಾರಂಭ ಆಗ್ತಾ ಇದೆ. ಇಲ್ಲ, ಸಂಧಿಕಾಲದಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದು 10 ವರ್ಷ ಅವ್ರಿಗೆ ಏನಿದೆ ಹೇಳಿ, ಗೋಲ್ಡನ್ ಪೀರಿಯಡ್. ಇಲ್ಲಿ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ, ಭಗವಂತನ ಕೀರ್ತನೆ ಮಾಡೋದಕ್ಕೆ, ಈ ರೀತಿ ಕ್ಲಾಸ್ಗಳನ್ನ ಮಾಡೋದಕ್ಕೆ ಓಪನ್ ಆಗಿ ಎಲ್ಲರನ್ನು ಒಂದು ಭಗವಂತನ ಒಂದು ಚೈತನ್ಯ ಮಹಾಪ್ರಭುಗಳ ಮರ್ಸಿ ನಮ್ಮೆಲ್ಲರ ಮೇಲೆ ಬರುತ್ತೆ, ಈಸಿಯಾಗಿ ಬರುತ್ತೆ. ನಾವು ಈಸಿಯಾಗಿ ನಾವು ಕುತ್ಕೊಂಡು ಇದನ್ನ ಮಾಡ್ಬೋದು. ಅದಾದ್ಮೇಲೆ ಕೃಷ್ಣ ಅಂದ್ರೇನೆ ನಿಮ್ಮ ತಲೆ ತೆಗೆದು ಬಿಡ್ತಾರೆ. 10 ವರ್ಷ ಆದ್ಮೇಲೆ, 10,000 ವರ್ಷ ಆದ್ಮೇಲೆ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ನಾವೇನ್ ಮಾಡಬೇಕು? ಭಯ ಬಿತ್ಕೊಂಡು ನಮ್ಮ ಒಂದು ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ. ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಅದರ ಗ್ಲಿಮ್ಸ್ ಈಗಲೇ ನಾವು ನೋಡ್ತಾ ಇದ್ದೀವಿ. ಇವರು ಕೀರ್ತನೆ ಎಲ್ಲ ಮಾಡ್ಕೊಂಡು ಗಲಾಟೆ ಮಾಡ್ತಾರೆ ಅಂತ ನಮ್ಗೆ ಹೇಳ್ತಾರೆ. ಆ್ಯಕ್ಚುಲಿ ಒಬ್ಬ ಮನುಷ್ಯನಾಗಿ ಮಾಡಬೇಕಾಗಿರೋದೇ ಆ ಕೆಲಸ. ನಾವು ಪ್ರತಿಯೊಂದನ್ನು ಭಗವಂತನಿಂದ ಪಡ್ಕೊಂಡಿದ್ದೀವಿ. ನಾನು ಅದನ್ನು ಯಾವ ರೀತಿ ನಾನು ಜೀವನ ಮಾಡಿ, ಯಾವ ರೀತಿ ಅದನ್ನು ಅನುಭವಿಸ್ಲಿ ಅನ್ನೋದ್ರ ಬಗ್ಗೆನೇ ಗಮನ ಕೊಡೋದಲ್ಲ. ನಾನು ಭಗವಂತನ ಏನು ಮಾಡಬೇಕು? ಗುಣಗಾನ ಮಾಡೋದಕ್ಕೂ ಅವನು ಕೊಟ್ಟಿರೋದನ್ನು ಉಪಯೋಗಿಸ್ಕೊಂಡು ಏನು ಮಾಡ್ಬೇಕು? ಅದನ್ನು ಅಟ್ಲೀಸ್ಟು ಭಗವಂತನ ಒಂದು ಲೀಲೆಗಳನ್ನು ಶ್ರವಣನ ಮಾಡೋದಕ್ಕೆ ಉಪಯೋಗಿಸ್ಬೇಕು. ಆದರೆ ಇಲ್ಲಿ ಎಲ್ಲ ಉಲ್ಟಾ ಆಗೋಗಿದೆ. ಸೊ ಅಂಥ ಒಂದು ಸಮಾಜನ ಸೃಷ್ಟಿ ಮಾಡಿದ್ದೀವಿ. ಅಂಥ ಸಮಾಜದಲ್ಲಿ ನಾವು ಈಗ ಬಾಳ್ತಾ ಇದ್ದೀವಿ. ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಅಂತ ಬ್ರಾಹ್ಮಣರು ಇಲ್ಲ. ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡು ಆಡಳಿತ ಮಾಡುವಂಥ ಕ್ಷತ್ರಿಯರು ಸಹ ಇಲ್ಲಿ ಇಲ್ಲ. ಸೊ ಮುಂದಿನ ಶ್ಲೋಕನ ಮಾಡೋಣ. ಇದು ಇನ್ನೂ ಭಯಾನಕವಾಗಿದೆ. ಈಗ ಸಮಾಜದಲ್ಲಿದ್ವಿ, ಸಮಾಜದಿಂದ ಎಲ್ಲಿಗೆ ಬರ್ತೀವಿ? ನಮ್ಮ ಹತ್ರಕ್ಕೆ ಬರ್ತೀವಿ. ಧರ್ಮರಾಜ, ಯಮರಾಜ ಕೇಳ್ತಾ ಇದ್ದಾರೆ, ನಿನ್ನ ವ್ಯಾಕುಲತೆಗೆ ಭೂಮಿ ತಾಯಿ ಮೇಲೆ ಇಂಥ ಒಂದು ಮಕ್ಕಳು ಇದ್ದಾರೆ, ಜೀವನ ಮಾಡ್ತಾವ್ರೆ, ಇವರಿಂದ ನನ್ನ ಕಣ್ಣಲ್ಲಿ ನೀರು ಹೆಂಗ್ ಸುರಿತಾ ಇದೆ ಅನ್ನೋದಕ್ಕೆ ಪ್ರಶ್ನೆನ ಪಾಪ ಅವರು ಮಾಡ್ತಾ ಇದ್ದಾರೆ. ಸೊ ಶ್ಲೋಕ 22. ಸೊ ಅನುವಾದನ ಕೇಳಿಸ್ಕೊಳ್ಳಿ. ಕಲಿಯುಗದ ಪ್ರಭಾವದಿಂದಾಗಿ ಆಡಳಿತಾಧಿಕಾರಿಗಳೆನಿಸಿಕೊಂಡವರು ವ್ಯಗ್ರರಾಗಿರುತ್ತಾರೆ ಅಂದ್ರೆ ಏನು ಹೇಳಿ? ಕ್ರೂರಿಗಳಾಗಿರ್ತಾರೆ. ನೀನು ಬಡವ ಆಗಿರು, ಶ್ರೀಮಂತ ಆಗಿರು, ಏನೇ ಆಗಿರು, ಒಂದು ಬೆಂಕಿ ಪಟ್ಟಣ ತಗೊಂಡ್ರು ನೀನು ಟ್ಯಾಕ್ಸ್ ಕಟ್ಟಬೇಕಷ್ಟೇ. ನೀನು ಏನೇ ಮಾಡು, ನೀನು ವಯಸ್ಸಾಗಿರಲಿ, ಅದರಿಂದ ಮೆಡಿಸನ್ ತೊಗೊಳ್ತಾ ಇರಲಿ, ಎಲ್ಲದಕ್ಕೂ ನೀನೇನು ಮಾಡ್ಬೇಕು ಹೇಳು? ಟ್ಯಾಕ್ಸ್ ಕಟ್ಟಲೇಬೇಕು. ಕಟ್ಟಿದ್ದನ್ನೆಲ್ಲ ಏನು ಮಾಡ್ತೀನಿ? ನಾನೆಲ್ಲ ಗುಡ್ಡೆ ಹಾಕೊಳ್ತೀನಿ. ಹಾಕೊಂಡ್ಬಿಟ್ಟು ಅದರ ಮೇಲೆ ನನ್ನ ದರ್ಬಾರನ್ನು ನಾನು ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ? ಇನ್ನೂ ಶೋಷಣೆ ಮಾಡೋದಕ್ಕೆ ಮಾಡ್ತೀನಿ, ನಿಮ್ಮನ್ನೇ ಶೋಷಣೆ ಮಾಡೋದಕ್ಕೆ ನಾನು ಮಾಡ್ತೀನಿ. ಇದೇ ರೀತಿ ಇಲ್ಲಿ ನಡೀತಾ ಇರುತ್ತೆ. ಯಾವ ಒಂದು ನಮ್ಮನ್ನು ಆಳುವಂಥ ಮಂತ್ರಿಗಳು ಪ್ರಜೆಗಳ ಮೇಲೆ ಕರುಣೆನ ಹೊಂದಿರಲ್ಲ, ಕ್ರೂರಿಗಳಾಗಿ ಅವ್ರು ಇರ್ತಾರೆ. ಅವನು ಎಷ್ಟು ಜನ ಸತ್ರು ಪರವಾಗಿಲ್ಲ, ನನಗೆ ನೆಕ್ಸ್ಟ್ ಏನು ಮಾಡಬೇಕು? ನನ್ನ ಪೊಸಿಷನ್ ಉಳಿಬೇಕು, ನನ್ನ ಹೆಸರು ಹಾಳಾಗಬಾರ್ದು, ನಾನು ಹಿಂಗಿರಬೇಕು. ಸೊ ಇದನ್ನೇ ಅವರು ನೋಡ್ತಾ ಇರ್ತಾರೆ. ಹಾಗೂ ಅವರು ರಾಜ್ಯದ ಎಲ್ಲ ವ್ಯವಹಾರಗಳನ್ನು ಅವ್ಯವಸ್ಥೆಗೊಳಿಸ್ತಾರೆ. ಜನರಿಗೆ ಏನು ಒಳ್ಳೇದು ಬೇಕೋ ಅದನ್ನು ಬಿಟ್ಟು ನಮಗೆ ಬೇರೆದೆಲ್ಲನೂ ಸಪ್ಲೈನ ಮಾಡ್ತಾರೆ. ಇವಾಗ ಇಂಡಿಯಾದಲ್ಲೇ ಎಂತೆಂಥ ಕಂಪ್ನಿಗಳು, ಸ್ಟಾರ್ಟಪ್ಗಳು ಬಂದು ಬೂಮಲ್ಲಿದೆ ಗೊತ್ತಾ? ಒಂದು ಆನ್ಲೈನ್ ಗೇಮ್ಸ್ ಆಡಿ ಬೆಟ್ಟಿಂಗ್ ಕಟ್ಟಿ ಕೋಟಿ ರೂಪಾಯಿಗೆ. ಆಮೇಲೆ ಇನ್ನೊಂದೇನೋ ಸ್ವಿಗ್ಗಿ, ಝೊಮ್ಯಾಟೊ ಅಂತ ಸ್ಟಾರ್ಟಪ್ಗಳು. ಅಲ್ಲೇನೋ ನೀನು ಮನೇಲೂ ಕುತ್ಕೊಂಡು ಅಡುಗೆ ಮಾಡಬೇಡ, ಏನು ಮಾಡೋ?
ಕುತ್ಕೊಂಡ್ಬಿಟ್ಟು ಬುಕ್ ಮಾಡು, ಏನು ಬರುತ್ತೆ, ನಿಮ್ಮ ಮನೆಗೆ ಬರುತ್ತೆ ಊಟ. ಅದು ನಮ್ಮ ಸ್ಟಾರ್ಟಪ್ಪು. ಇಲ್ಲಿ ಯಾವನ ಒಂದು ಜನಗಳಿಗೆ ಇದರಿಂದ ಆ್ಯಕ್ಚುಲಿ ಅವರ ನಿಜವಾಗ್ಲೂ ಒಂದು ಉದ್ಧಾರ ಆಗುತ್ತೆ. ಇದರಿಂದ ಮಾಡೋವಂಥವ್ರು ಮಾಡದೇ ಇರೋ ಥರ ಆಗ್ಬಿಟ್ಟು ಏನು ಮಾಡ್ತಾರೆ ಹೇಳಿ, ಅದನ್ನು ಶುರು ಮಾಡೋದಕ್ಕೆ ಹೋಗ್ತಾರೆ. ಆಮೇಲೆ ಇಲ್ಲೆಲ್ಲ ಬರುವಂಥ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಏನು ಹೇಳಿ, ನಮ್ಮ ಪ್ರತಿದಿನ ಕಾಣುವಂಥದ್ದು ಸಿನಿಮಾಗಳು, ದೊಡ್ಡ ದೊಡ್ಡ ಹೀರೋಗಳು, ಅಲ್ಲಿ ಬರೀ ನಡೆಯುವಂಥ ಒಂದು ಕ್ರೌರ್ಯಗಳು. ಹೀರೋಗಳು ಯಾರು ಇಲ್ಲಿ, ಇನ್ನೊಬ್ಬರನ್ನ ಎಲ್ಲ ಹೊಡೆದು ಈ ಒಂದು ಪ್ರಕೃತಿನಲ್ಲಿ ಇರುವಂಥ ಒಂದು ನೈಸರ್ಗಿಕವಾದಂಥ ಒಂದು ಸಂಪನ್ಮೂಲಗಳೇನಿದೆ ಅದನ್ನು ಬಾಚಿಕೊಂಡು ಒಬ್ಬ ದೊಡ್ಡ ಇವನಾಗಿ ಮೆರೆಯುವಂಥವ್ರು ಅದನ್ನೇ ಎಲ್ಲ ಕಡೆ ತೋರಿಸ್ತಾ ಇರ್ತಾರೆ. ಅದನ್ನೇ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ. ಅದನ್ನೇ ಜೀವನ ಅಂದ್ಕೊಂಡು ನಾವು ಬಾಳ್ತಾ ಇದ್ದೀವಿ. ಈ ಅವ್ಯವಸ್ಥೆಗಾಗಿ ಈಗ ನೀನು ದುಃಖಿಸುತ್ತಿರುವೆಯ. ಈಗ ಜನಸಾಮಾನ್ಯರು ಆಹಾರ, ನಿದ್ರೆ, ಪಾನ, ಮೈಥುನ ಇತ್ಯಾದಿಗಳಲ್ಲೇ ಯಾವುದೇ ನೀತಿ ನಿಯಮಗಳನ್ನು ಅನುಸರಿಸುತ್ತಿಲ್ಲ. ಅವರು ಅಂತಹ ಕೆಲಸವನ್ನು ಎಲ್ಲೂ ಬೇಕಾದರೂ ಮಾಡಲು ಸಿದ್ಧರಿದ್ದಾರೆ. ಇದರಿಂದಾಗಿ ನೀನು ಅಸಮಾಧಾನ ಆಗಿದ್ಯಾ. ಯಮರಾಜ ಇಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನೋಡಿ. ಈಗಿರುವಂಥ ಜನಗಳಂದ್ರೆ ಯಾರು? ಈಗಿರೋಂಥ ಜನಗಳು ನಮ್ಮ ಎಲ್ಲ ಫೋಕಸ್ ಯಾವುದ್ರ ಮೇಲಿದೆ? ಆಹಾರ, ನಿದ್ರೆ, ಪಾನ, ಮೈಥುನ. ಈ 4ನ್ನ ನಾವು ಯಾವ ರೀತಿ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ? ಎನಿವೇ ಎನಿ ಟೈಮ್. ಈ 4ನ್ನ ನಮ್ಗೆ ಹೆಂಗಿರ್ಬೇಕು ಅಂದರೆ, ನನ್ನ ಒಂದು ಫ್ರೀಡಮ್ ಅಂದರೆ ಏನು ಹೇಳಿ, ಎನಿವೇರ್ ಎನಿ ಟೈಮ್ ಮಾಡೋ ಥರ ಇದ್ದರೆ ನಾನೇನಾದೆ, ಅಡ್ವಾನ್ಸ್ಡ್ ಆದೆ. ನಾನು ಏನಾಗಿದ್ದೀನಿ, ತುಂಬ ಆಧುನಿಕ ಸಮಾಜದಲ್ಲಿ ಬಾಳ್ತಾ ಇದ್ದೀನಿ. ಇಲ್ಲಿ ಈ ಒಂದು ಮಾಡರ್ನಿಟಿ ಅನ್ನೋದನ್ನು ನಾವು ಯಾವ ರೀತಿ ಮೆಜರ್ ಮಾಡ್ತೀವಿ? ಎಲ್ಲ ಬೇಕಾದರೂ ತಿನ್ನು, ಏನು ಬೇಕಾದರೂ ತಿನ್ನು. ಅದು ನಿನಗೇನು ಬಂತು? ಸ್ವಾತಂತ್ರ್ಯ ಬಂತು. ಈ ಸಮಾಜ ಆಧುನಿಕ ಆಗೋಯ್ತು. ಯಾವುದೇ ಒಂದು ಕಟ್ಟುಪಾಡುಗಳಿಲ್ಲ ಈ ಸಮಾಜದಲ್ಲಿ. ಎಲ್ಲಿ ಬೇಕಾದರೂ ತಿನ್ನು, ಏನು ಬೇಕಾದರೂ ಕುಡಿ. ಇಲ್ಲಿ ಮಾಡುವಂಥ ಎಲ್ಲ ಒಂದು ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಗಳು ಎಲ್ಲಾನು ಏನು, ಸಿಗರೇಟ್ ಈ ರೀತಿ ಸೇರಿ ಅದ್ರ ಮೇಲೆ ಹಾಕಿರ್ತಾರೆ, ಸೇದಿದ್ರೆ ನೀವು ಹೊಗೆನೇ ಹಾಕೊಳ್ತೀರ ಅಂತ. ಆದ್ರೂ ಏನು ಮಾಡ್ತಾರೆ, ಅದನ್ನು ಹೊಗೆ ಬಿಡ್ತಾರೆ. ಆಮೇಲೇನು, ಚೆನ್ನಾಗಿ ಈ ಒಂದು ಮದ್ಯಪಾನವನ್ನು ಕುಡೀರಿ, ಕುಡಿದುಬಿಟ್ಟು ನಶೆನಲ್ಲಿ ಬಿದ್ದಿರಿ, ಏನು ಬೇಕಾದರೂ ಕುಡೀರಿ. ಆಮೇಲೆ ಎಲ್ಲಿ ಬೇಕಾದ್ರೂ ನಿದ್ದೆ ಮಾಡಿ. ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬಾರ್ದು. ಫುಟ್ಪಾತಲ್ಲೂ ಬಿದ್ದಿರ್ಬೋದು, ಬಸ್ ಸ್ಟ್ಯಾಂಡಲ್ಲೂ ಬಿದ್ದಿರ್ಬೋದು, ಎಲ್ಲಿ ಬೇಕಾದ್ರೂ ಬಿತ್ಕೋಬೋದು. ಅದು ಮಾಡರ್ನಿಟಿ. ಆಮೇಲೆ ಮೈಥುನ, ಅದನ್ನು ಸಹ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾರ ಜೊತೆ ಬೇಕಾದ್ರೂ ಹೋಗ್ಬೋದು. ಲಿವಿಂಗ್ ರಿಲೇಷನ್ಶಿಪ್ಪು, ಬರೀ ಮದುವೆ ಇದಕ್ಕೆಲ್ಲ ನಮಗೆ ಏನಿಲ್ಲ, ನಂಬಿಕೆ ಅನ್ನೋದೇ ಇಲ್ಲ. ಯಾರು ಮಾಡ್ತಾರೆ, ಯಾರೋ ಒಬ್ಬರು ಕಟ್ಟಾಕ್ಬಿಡ್ತಾರೆ. ಬಾಳಕ್ಕಾಗುತ್ತಾ? ನೋಡದೆ ಇರೋದು, ಮುಖ ನೋಡದೆ ಇರೋದ್ರ ಹತ್ರ ನಾವೇ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಟ್ರೈಔಟ್ ಮಾಡ್ತೀವಿ. ಟ್ರೈಔಟ್ ಮಾಡಿಬಿಟ್ಟು ನೋಡ್ತೀವಿ ಆಗುತ್ತಾ ಅಂತ. ಆಮೇಲೆ ಪಾಪ ಎಲ್ಲರೂ ಹೇಳ್ತಾರೆ, ಬೇಡ ಕಣ್ರೋ, ಇಲ್ಲೆಲ್ಲ ಸಮಾಜದಲ್ಲಿ ಓಪನ್ ಆಗಿರೋದೆಲ್ಲ ಮಾಡಬಾರ್ದು ಅಂತ. ಎಷ್ಟೊಂದು ಇದೇ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಇಬ್ಬರು ಈ ರೀತಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರು, ಅದನ್ನ ಹೋಗ್ಬಿಟ್ಟು ಜನಗಳೇನೋ ತಡೆದ್ರು. ಇದೆಲ್ಲ ಓಪನ್ ಆಗಿ ನಡೆಯುವಂಥದ್ದು. ಈ ರೀತಿ ನಮಗೇನೋ ಇದನ್ನ ಏನಂತ ಕರಿತೀವಿ ಹೇಳಿ, ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ದಿರ ನನಗಿಷ್ಟ ಬಂದವ್ರ ಜೊತೆ ಇರೋವಂಥದ್ದನ್ನ ಮಾಡರ್ನಿಟಿ ಅಂತ ನಾವು ಹೇಳ್ತೀವಿ. ಆಹಾರ, ನಿದ್ರ, ಪಾನ, ಮೈಥುನ ಇದನ್ನ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಮಾಡೋ ಥರ ಆದರೆ ಇದು ನಮ್ಮ ಸಮಾಜ ಸುಶಿಕ್ಷಿತವಾಗಿದೆ, ಮಾಡರ್ನ್ ಆಗಿದೆ, ಆಧುನಿಕವಾಗಿದೆ ಅಂತ ಅಂದ್ಕೊಂಡು ನಾವು ಅದರ ಹಿಂದೆ ಹೋಗ್ತಾ ಇದ್ದೀವಿ. ನಮ್ಮ ಇಡೀ ಒಂದು ಸಂಸ್ಕೃತಿನ ನಾವು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಪಾಶ್ಚಾತ್ಯ ಸಂಸ್ಕೃತಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ. ಇದೆಲ್ಲ ಕಾಮನ್. ಈಗ ಹೊರಗಡೆ ತಿನ್ನೋದು ಕಾಮನ್. ಕುಡಿಯಲ್ಲ ಅಂದರೆ ಅವನು ಸಾಧು, ಗಾಂಧಿಯವನು. ಕುಡಿದೇ ಇರೋನೇನೋ ಗಾಂಧಿ.
ಕುಡಿಯೋನೇನೋ ನಾರ್ಮಲ್ ಈ ಒಂದು ಆಧುನಿಕ ಸಮಾಜದಲ್ಲಿ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ರೆ ನಾರ್ಮಲ್, ಇಲ್ಲ ಅಂದ್ರೆ ಈ ತರ. ಇದನ್ನ ನಮಗೆ ಉತ್ತೇಜನ ಮಾಡೋದಕ್ಕೆ ಶ್ರೀಲ ಪ್ರಭುಪಾದರು ಬರೆದಾಗ, ಪಾಪ ಅವ್ರು 50 ವರ್ಷ ಇದ್ದೇ ಬರ್ತಾರೆ, ಬರೆದಾಗ ಏನಿತ್ತು, ಟಿವಿ ಸಿನಿಮಾ ಇದೆಯಲ್ಲ ಇದರಿಂದ ತುಂಬಾ ಜನ ಇದನ್ನೇ ನೋಡಿ ನೋಡಿ ಹಾಳಾಗ್ತಾ ಇದ್ದಾರೆ ಅಂತ ಬರ್ದವ್ರೆ. ಈಗ ಅದಕ್ಕಿಂತ ವ್ಯಗ್ರವಾಗಿರುವಂತ ಇನ್ನೊಂದೇನಿದೆ, ಎಲ್ಲಾರ ಕೈಯಲ್ಲೊಂದು ಮೊಬೈಲ್, ಈವನ್ ಟಿವಿನಲ್ಲೇ ಬರಲ್ಲ ಅದೆಲ್ಲ ಇದ್ರಲ್ಲಿ ಬರ್ತಾ ಇರುತ್ತೆ. ತೆಗ್ದಿದ ತಕ್ಷಣ ಏನ್ ಕಾಣುತ್ತೆ ಹೇಳಿ, ಬರೀ ಇದೇ ಕಾಣಿಸೋದು ನಮಗೆ. ಇದನ್ನ ನೀನು ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಚೆನ್ನಾಗಿ ಡ್ರೆಸ್ ಹಾಕೋಬಹುದು, ಯಾವ ರೀತಿ ತಿನ್ಬೋದು. ಒಬ್ಬ ಕುಡ್ಕೊಂಡ್ ಬಿದ್ದಿರ್ತಾನೆ, ಒಬ್ಬ ಜೂಜಾಡ್ದ, ಯಾವನೊಬ್ಬ ಗೆದ್ಬಿಟ್ಟ ಅಂತ ಇನ್ನೊಬ್ಬ ದೊಡ್ಡ ಹೀರೋ ಬಂದ್ಬಿಟ್ಟು ಅವನ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಬರೀ ಇಂಥವನ್ನೇ. ಇದನ್ನ ನಾವು ನೋಡಿದ ತಕ್ಷಣ ಏನಾಗ್ತಾ ಇರುತ್ತೆ, ನಮ್ಗೆ ಬರೀ ಅದೇ ಕಾಣ್ತಾ ಇರುತ್ತೆ. ಇದನ್ನೇ ಪ್ರತಿದಿನ ಪ್ರತಿ ಕ್ಷಣ ನಾವು ಇದನ್ನೇ ನಾವು ನೋಡ್ತಾ ಇದ್ರೆ ನಮ್ಮ ಮಕ್ಕಳು ಯಾವ ರೀತಿ ಬೆಳಿಬೋದು. ಈಗಿರೋಂಥ ಒಂದು ಪೇರೆಂಟ್ಸ್ಗಳಿಗೆ ಎಂಥ ಒಂದು ಭಯ ಆಗ್ಬಿಟ್ಟಿದೆ ಅಂದರೆ, ಮಕ್ಕಳು ಹೊರಗಡೆ ಹೋದ್ರೆ ಸುರಕ್ಷಿತವಾಗಿ ಬರಲಪ್ಪ ಅಂತ ಪದೇ ಪದೇ ಫೋನ್ ಮಾಡ್ತಾ ಇರ್ಬೇಕೀಗ. ಎಲ್ಲಿದ್ದೀವೋ, ಓಕೆ ಮತ್ತೆ ಫೋನ್ ಮಾಡು, ಯಾವಾಗ ಬರ್ತೀಯಾ, ಇದಾಯ್ತಾ, ಓಕೆ, ಆಮೇಲೆ ಕುತ್ಕೊಂಡ, ಆಯ್ತು, ಆಮೇಲೆ ತಿಂದ, ಓಕೆ, ಕ್ಲಾಸ್ ಮುಗೀತಾ, ಓಕೆ, ಇವಾಗ ಬಸ್ ಹತ್ತದ, ಓಕೆ, ಇವಾಗ ಮನೆಗೆ ಬಂದ, ಓಕೆ. ಯಾಕೇಳಿ, ಅದು ನಮಗೆ ಗೊತ್ತು, ಒಳಗಡೆ ನಮಗೆ ಗೊತ್ತಿದೆ. ನಾವು ಏನು ಫಾಲೋ ಮಾಡದೇ ಇರೋಂಥವ್ರು ನಾವು. ನಮ್ಮಿಂದ ಆಗಿರುವಂಥ ಸಮಾಜನೂ ಅಂಥದ್ದೇ. ಈ ಸಮಾಜದಲ್ಲಿ ನನ್ನ ಮಕ್ಕಳು ಸುರಕ್ಷಿತವಾಗಿ ಇರಲ್ಲ ಅಂತ ನನಗೇ ಗೊತ್ತಾಗಿದೆ. ನಾನೇ ಏನು ಮಾಡ್ತಾ ಇರ್ತೀನಿ, ಡಿಸ್ಪರೇಟ್ ಆಗಿ ಫಾಲೋ ಮಾಡ್ತಾ ಇರ್ತೀನಿ. ಅವ್ರು ಬಂದರೆ ಸಾಕಪ್ಪ, ಸುರಕ್ಷಿತವಾಗಿ ಮನೆ ಸೇರ್ಕೊಂಡ್ರೆ ಸಾಕು. ಅದು ನನಗೇ ಗೊತ್ತಿದೆ, ನಾನು ಅಂತವನೇ ಅಂತ. ಹೌದು ತಾನೆ, ನಾನಿರೋದು ಹಂಗೇನೆ, ನಾನು ಜೀವನ ಮಾಡ್ತಾ ಇರೋದು ಹಂಗೇನೆ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ನಾವೆಲ್ಲರೂ ಈ ಒಂದು ಮಾಡ್ರಾನಿಟಿ ಅಂತ ಇದರಲ್ಲಿ ನಮ್ಮ ತನವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಸಂಸ್ಕೃತಿನ, ನಮ್ಮ ಭಾರತೀಯ ಸಂಸ್ಕೃತಿನೇ ನಾವು ಬಿಟ್ಟಿದ್ದೀವಿ. ಈ ವರ್ಣಾಶ್ರಮ ಧರ್ಮವನ್ನೇ ನಾವೇನು ಮಾಡಿದ್ದೀವಿ, ಕಳ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಫಾಲೋ ಮಾಡೋನು ಈಗ ಏನಾಗೋಗಿದ್ದಾನೆ, ಯಾವುದೋ ಒಂದು ಏಲಿಯನ್, ಅವನು ಯಾವುದೋ ಈ ಪ್ಲಾನೆಟ್ ಇಂದ ಬಂದಿರೋಂಥ ಏಲಿಯನ್ ನಾಮ ಹಾಕೊಂಡೆಲ್ಲ ಬಂದ್ಬಿಟ್ಟಾನೆ. ಇವನಿಗೇನೋ ಬ್ರೈನ್ ವಾಶ್ ಆಗೋಗಿದೆ ಅಂತ. ಏನು ಹಿಂಗೆ ಹಾಕ್ಕೊಂಡು ಈ ವಯಸ್ಸಲ್ಲಿ ಈ ಥರ ಎಲ್ಲ ಬಟ್ಟೆಗಳು ಹಾಕ್ಕೊಂಡು ನಾಮಗಳು ಹಾಕ್ಕೊಂಡು ಈ ರೀತಿ ಜೀವನ ಮಾಡ್ತಾ ಇದ್ದಾರೆ. ಹೆಂಗಿರ್ಬೇಕು ಹೇಳೋ, ಸಿಗರೇಟ್ ಕುಡ್ಕೊಂಡು, ಎಣ್ಣೆ ಕುಡ್ಕೊಂಡು, ಇನ್ನೊಬ್ಬರನ್ನ ಚುಡಾಯಿಸ್ಕೊಂಡು, ಇನ್ನೊಬ್ಬನ ತಲೆ ಮೇಲೆ ಹೊಡೆದ್ಬಿಟ್ಟು ದುಡ್ಡು ಹೊಡ್ಕೊಂಡು ಇದ್ರೆ ಅಂತ ಒಂದು ಬೆಂಚ್ ಮಾರ್ಕ್ನ ನಾವು ಈಗ ಸೆಟ್ ಮಾಡ್ಕೊಂಡಿದ್ದೀವಿ. ನಾವೇ ಸೆಟ್ ಮಾಡಿದ್ದೀವಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂಥ ಒಂದು ಸಮಾಜದಲ್ಲಿ ನಮ್ಮ ಮಕ್ಕಳು 20 ವರ್ಷ ಆದಮೇಲೆ, 50 ವರ್ಷ ಆದಮೇಲೆ, 100 ವರ್ಷ ಆದಮೇಲೆ ಇದೇ ಸಮಾಜ ಹೆಂಗಿರ್ಬೋದು. ಅಲ್ಲಿ ನನ್ನ ಕುಟುಂಬನೇ ಮುಂದೆ ಬರುವಂಥ ನನ್ನ ಕುಟುಂಬ ಯಾವ ರೀತಿ ಜೀವನ ಮಾಡ್ಬೋದು, ಯಾವ ರೀತಿ ಜೀವನ ಮಾಡ್ಬೋದು. ಈಗಲೇ ಆಲ್ರೆಡಿ ನಾವೇನು ಮಾಡ್ತಾ ಇದ್ದೀವಿ, ಇಡೀ ಒಂದು ನೈಸರ್ಗಿಕ ಸಂಪತ್ತನ್ನೇ ಕೊಳ್ಳೆ ಹೊಡೆದ್ಬಿಟ್ಟಿದ್ದೀವಿ, ಹೊಡಿತಾ ಇದ್ದೀವಿ ಪ್ರತಿದಿನ. ಇಲ್ಲಿ ನಮಗೆ ಎಲ್ಲರೂ ಏನು ಮಾಡೋದು ಹೇಳಿ, ಇನ್ನು ಲೈಫಲ್ಲಿ ಗೋಲ್ ಏನ ಅಂದರೆ ದುಡ್ಡು ಮಾಡಬೇಕಷ್ಟೆ, ಸೆಟ್ಲ್ ಆಗಬೇಕು, ದುಡ್ಡು ಮಾಡಬೇಕು. ದುಡ್ಡು ಅನ್ನೋದು ಎಲ್ಲಿಂದ ಬರುತ್ತೆ, ನೀವು ಎಕಾನಮಿನ ನೋಡಿದ್ರೆ ದುಡ್ಡು ಅನ್ನೋದು ಎಲ್ಲಿಂದ ಬಗೀತಾ ಇದ್ದಾರೆ. ಈಗ ಕಣ್ಣಲ್ಲಿ ನೀರು ಹಾಕೊಂಡು ಇದಾರಲ್ಲ ಭೂಮಿ ತಾಯಿ, ಅವರನ್ನೇ ಬಗೀತಾ ಇದ್ದಾರೆ. ಏನು ಒಂದು ಪೆಟ್ರೋಲ್ನ ತೆಗಿತಾ ಇದ್ದೀವಿ, ಏನೊಂದು ಗೋಲ್ಡು, ಐರನ್ನು, ಸಿಲ್ವರು ಇದನ್ನೆಲ್ಲ ಬಗೆದು 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 ತೆಗಿತಾ ಇದ್ದೀವಿ. ಕಡೆಗೆ ಫಾರೆಸ್ಟ್ನ ಏನು ಮಾಡ್ತಾ ಇದ್ದೀವಿ, ಡಿಫಾರೆಸ್ಟ್ ಮಾಡ್ತಾ ಇದ್ದೀವಿ. ಕಡ್ದು 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 ಏನು ಮಾಡ್ತೀವಿ, ಇದನ್ನು ಬಗಿ ಇನ್ನೊಬ್ಬನಿಗೆ ಸೆಲ್ ಮಾಡು. ನಾನು 1000 ಕೋಟಿ ಹೊಡೆಯ ಇರೋ ಕಬಡನೆಲ್ಲ ಬಗೆದು ಬಗೆದು ತೆಗಿ. ಅಲ್ಲಿ ಧೂಳಾಗಲಿ ಮಣ್ಣಾಗಲಿ ಅಲ್ಲಿರೋ ಒಂದು ಹಳ್ಳಿನೇ ನಾಶ ಆಗಲಿ, ನನಗೇನು ಬೇಕಾಗಿಲ್ಲ. ನಾನೇನು 1000 ಕೋಟಿ ಓನರ್.
ಸಕ್ಸಸ್ ಅಂದರೆ ಏನು? ಇದು ಸಕ್ಸಸ್. ಈ ರೀತಿ ನೀನು ಮಾಡಬೇಕು, ಆ ಥರ ನೀನು ಆಗಬೇಕು, ದೊಡ್ಡ ಮನುಷ್ಯ ಆಗ್ಬೇಕು ನೀನು. ಯಾವ ರೀತಿ? 100 ಕೋಟಿಗಳ ಒಡೆಯ ಆಗಬೇಕು. ಯಾವ ರೀತಿ? ಈ ರೀತಿ ಬಗ್ದು ತೆಗೆದು ಮಾರಿ, ಏನೂ ಇರಲ್ಲ. ಪೆಟ್ರೋಲ್ನ ಮಾರ್ತಾರೆ, ಇವ್ರು ಕುಡ್ಕೊಂಡು ಉಡಾಯಿಸ್ತಾ ಇರ್ತಾರೆ. ಯಾರ ಅಪ್ಪಂದದು? ನಮ್ಮೆಲ್ಲರ ಅಪ್ಪಂದದು. ಅವನ ಅಪ್ಪಂದಲ್ಲ, ಅದು ನಮ್ಮೆಲ್ಲರ ಅಪ್ಪಂದದು. ಅದು ಈಕ್ವಲ್ ಆಗಿ ಎಲ್ಲರಿಗೂ ಸೇರ್ಬೇಕಾಗಿರೋದು. ಇಡೀ ಒಂದು ನೈಸರ್ಗಿಕ ಇದು ಸಂಪನ್ಮೂಲಗಳಿದೆ, ಎಲ್ಲರಿಗೂ ಸೇರ್ಬೇಕಾಗಿರೋದು. ನಾವೇನ್ ಮಾಡ್ತಾ ಇದೀವಿ? ಯಾವನೋ ಒಬ್ಬ ಲೈಸೆನ್ಸ್ ತಗೊಂತಾನೆ, ಲಂಚ ಕೊಟ್ಟು ಅವನೇ ಎಲ್ಲ ದುಡ್ಡನ್ನು ಮಾಡ್ಕೊ. ಇದೆಲ್ಲ ನಮ್ಗೇನು ಕಾಮನ್. ಆದರೆ ಕಾಮನ್ ಪೀಪಲ್ಗೆ ಏನು ಹೇಳ್ತೀವಿ ನಾವು? ಇಲ್ಲ ಏನು ಇದೇ ಥರ ಆಗಬೇಕು, ನಾವು ಹಾಕೊಂಡು ಹಿಂಗೆಲ್ಲ ಹಾಕೊಂಡ್ಬಿಟ್ರೆ ಏನದು? ಬ್ರೈನ್ ವಾಶ್ ಆಗಿರೋಂಥ ವೇಸ್ಟ್ ಬಾಡಿ ನೀನು. ನಮಗೆ ಗೋಲ್ಗಳೇ ಸೆಟ್ ಆಗಲ್ಲ. ನೀನು ಒಬ್ಬ ಒಳ್ಳೆ ಮನುಷ್ಯನಾಗಪ್ಪ ಅಂತ ಯಾವ್ದನ್ನ ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ತಾರ? ನೀನು ನೋಡಪ್ಪ, ಬೇಗ ಇಂಥ ಒಂದು ಪ್ಯಾಕೇಜ್ ಬರ್ಬೇಕು, ನಿನಗೆ ಇಂಥ ಒಂದು ಜಾಬ್ ಸಿಗಬೇಕು, ಕಷ್ಟ ಬಿದ್ದು ನಿನ್ನ ಬೆಳೆಸಿದ್ದೀನಿ, ಸೊ ಈ ಪ್ಯಾಕೇಜ್ ಬರ್ಬೇಕು ನಿನಗೆ ಅಷ್ಟೇ. ನಮ್ಮ ಗೋಲು ಹಂಗೇನೆ ಆಗೋಗಿದೆ. ಸೊ ಈ ಒಂದು ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಇಡೀ ಒಂದು ಭೂಮಿ ತಾಯಿನೇ ನಾವೇನು ಮಾಡ್ತಾ ಇದ್ದೀವಿ? ದೌರ್ಜನ್ಯನೂ ಮಾಡ್ತಾ ಇದ್ದೀವಿ, ಬಗೀತಾ ಇದ್ದೀವಿ. ಕಡೆಗೆ ಅಲ್ಲಿನ ಇವಾಗ ಏನೊಂದು ನೈಸರ್ಗಿಕ ನಿಯಮಗಳು, ಇದು ಸಂಪನ್ಮೂಲಗಳು ಇದೆ, ಏನೊಂದು ಪ್ರಾಣಿ ಪಕ್ಷಿಗಳನ್ನ ನಾವು ನೋಡ್ತಾ ಇದ್ದೀವಿ. 20 ವರ್ಷ 50 ವರ್ಷ 100 ವರ್ಷ ಆದಮೇಲೆ ಅವೆಲ್ಲ ಎಷ್ಟಿಂತೆ ಆಗೋದು ಕಾಣಿಸೋದೇ ಇಲ್ಲ. ಈ ಥರ ಹುಲಿ ಇತ್ತು, ಸಿಂಹ ಈ ಥರ ಇತ್ತು ಅಂತಾನೆ ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ತೋರಿಸ್ಬೇಕಷ್ಟೇ. ಈ ಥರ ನಮ್ಮ ತಾತ ಇದ್ದ ಅಂತ ತೋರಿಸ್ತೀವಲ್ಲ, ಆ ರೀತಿ ಇದೊಂದು ಪ್ರಾಣಿ ಇತ್ತು. ಆಮೇಲೆ ಇದೊಂದು ಗುಬ್ಬಚ್ಚಿ ಅಂತ ಈ ಥರ ಇತ್ತು. ನಾವು ಇದ್ದಾಗ ಗುಬ್ಬಚ್ಚಿಗಳು ಮನೆ ಹತ್ರ ಎಷ್ಟೊಂದು ಬರ್ತಿತ್ತು. ಈಗ ಗುಬ್ಬಚ್ಚಿ ಕಾಣ್ತಾ ಇಲ್ಲ ಅಂತ ಈಗ ಹೇಳ್ತೀವಿ. ಸ್ವಲ್ಪ ದಿನ ಆದಮೇಲೆ ಗುಬ್ಬಚ್ಚಿ ಅಂದರೆ ಹಿಂಗಿತ್ತು ಅಂತ ನಮ್ಮ ಮಕ್ಕಳಿಗೆ ಹೇಳಬೇಕು. ಸೊ ಇಂಥ ಒಂದು ಸಮಾಜನೇ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಇಂಥ ಒಂದು ಗುಣಗಳನ್ನು ನಾವು ಬೆಳೆಸ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಇದು ಭಾಗವತದಲ್ಲಿ ಕೊಟ್ಟಿರೋಂಥ ಒಂದು ಶ್ಲೋಕದಲ್ಲಿ ಡೈರೆಕ್ಟಾಗಿ ಕೊಟ್ಟಿರೋಂಥದ್ದು. ಆಹಾರ, ನಿದ್ರೆ, ಪಾನ, ಮೈಥುನ ಇದನ್ನ ಎನಿವೇರ್ ಎನಿ ಟೈಮ್ ಮಾಡೋವಂಥ ಒಂದು ಕ್ಯಾಟಗರಿ ಆಫ್ ಅನಿಮಲ್ಗೆ ನಾವು ಬರ್ತೀವಿ. ಇದನ್ನು ಆ್ಯಕ್ಚುಲಿ ಪ್ರಾಣಿಗಳು ಸಹ ನಮಗಿಂತ ಚೆನ್ನಾಗಿ ಮಾಡುತ್ತೆ. ಒಂದು ಸೊಳ್ಳೆ ಒಂದು ದಿನದಲ್ಲಿ 100 ಮರಿಗಳನ್ನ ಹಾಕುತ್ತೆ. ನೀವೆಷ್ಟು ಮರಿ ಹಾಕ್ತೀರಾ? ಒಂದು ಸೊಳ್ಳೆ ಒಂದು ದಿನದಲ್ಲಿ 100,000 ಮರಿಗಳನ್ನ ಹಾಕುತ್ತೆ. ಒಂದು ಆನೆ ಟನ್ಗಟ್ಲೆ ತಿನ್ನುತ್ತೆ. ನೀನೆಷ್ಟು ತಿಂತೀಯಾ? ಪ್ರಾಣಿಗಳು ಮಾಡೋ ಲೆವೆಲಲ್ಲೂ ನಮ್ಮ ಕೇಳಿ ನಮ್ಗೆ ಇದನ್ನ ತಿನ್ನಕ್ಕೂ ಆಗಲ್ಲ, ಕುಡಿಯೋಕ್ಕೂ ಆಗಲ್ಲ. ಫಸ್ಟ್ ಆಫ್ ಆಲ್ ನಾವು ಮಾಡಬೇಕಾಗಿರೋ ಕೆಲಸ ಏನು ಹೇಳಿ? ಪ್ರಾಣಿಗಳ ಜೊತೆ ಕಾಂಪಿಟೇಷನ್ ಮಾಡೋದಲ್ಲ. ಅದು ಪಾಪ ಯಾವತ್ತೂ ಈ ಒಂದು ಪ್ರಕೃತಿನ ಆಗಲಿ ಜನಗಳನ್ನಾಗಿ ಇನ್ನೊಂದು ಪ್ರಾಣಿಗಳ ದೌರ್ಜನ್ಯ ಮಾಡ್ಕೊಂಡು ಅದಂತೂ ಬೆಳೆಯಲ್ಲ. ನನಗೆ ಬೇಕಾದಾಗ ಅಶ್ವಾದ ತಿನ್ಕೊಂಡು ಹೆಂಗೋ ನೆಮ್ಮದಿಯಾಗಿರುತ್ತೆ. ನಾವೇನು ಮಾಡ್ತಾ ಇದೀವಿ? ಅದ್ರ ಜೊತೆ ಕಾಂಪಿಟೇಷನ್ ಮಾಡಕ್ಕೆ ಹೋಗೋದು. ಅದು ಎಲ್ಲ ತಿನ್ನುತ್ತೆ, ನಾನು ಎಲ್ಲ ತಿಂತೀನಿ ಅಂತ. ಅದು ಪಾಪ ಎಲ್ಲ ತಿನ್ನಲ್ಲ. ಅದಕ್ಕೆ ಏನು ನೇಚರಲ್ಲಿ ಇರುತ್ತೋ ಅದೇ ತಿನ್ನುತ್ತೆ. ಆದರೆ ನಾನೇನು ಮಾಡಬೇಕು? ಹುಲಿ ಅದು ತಿನ್ನುತ್ತೆ, ಹಸು ಇದು ತಿನ್ನುತ್ತೆ, ನಾನು ಅದು ತಿಂತೀನಿ, ಇದು ತಿಂತೀನಿ. ಪ್ರಾಣಿಗಳ ಜೊತೆ ನಾವೇನು ಮಾಡ್ತಾ ಇದ್ದೀವಿ? ಕಾಂಪಿಟೇಷನ್ನ ಮಾಡ್ತಾ ಇದ್ದೀವಿ. ಮನುಷ್ಯ ಜನ್ಮ ಸಿಕ್ಕಿರೋದೇನೆ ಕೇಳಿ. ನಾನು ಏನಕ್ಕೆ ಈ ಒಂದು ಪ್ರಪಂಚದಲ್ಲಿ ಹುಟ್ಟಿದ್ದೀನಿ ಅಂತ ಕ್ವಶನ್ ಮಾಡೋಕ್ಕೆ. ನಮ್ಮ ಜೀವನದ ಗೋಲ್ ಏನು? ನೀನು ದುಡ್ಡು ಎಷ್ಟು ಮಾಡ್ತೀಯಾ ಅದರಿಂದ ಸಕ್ಸಸ್ ರೇಟು ಸೆಟ್ ಆಗಲ್ಲ. ನಿನಗೆ ಯಾವಾಗ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಯಾವ ಪ್ರಶ್ನೆ ಅದು? ನಾನೇನಕ್ಕೆ ಈ ಒಂದು ಪ್ರಪಂಚದಲ್ಲಿ ಹುಟ್ಟಿದ್ದೀನಿ? ಏನಕ್ಕೆ ಹುಟ್ಟಿದ್ದೀನಿ ನಾನು? ವಾಟ್ ಈಸ್ ದ ಗೋಲ್ ಆಫ್ ಲೈಫ್? ನನ್ನ ಜೀವನದ ಒಂದು ಗುರಿ ಏನು? ಇದು ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ, ಯಾವ ಎಜುಕೇಷನ್ ಸಿಸ್ಟಮಲ್ಲೇ ಇಲ್ಲ. ನಾನು ಏನಕ್ಕೆ ಹುಟ್ಟಿದ್ದೀನಿ? ನನ್ನ ಜೀವನದ ಗುರಿ ಏನಾಗಿರಬೇಕು? ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹುಟ್ಟಿರೋದು. ಪ್ರಶ್ನೆ ಯಾವಾಗ ಮಾಡಬೇಕು ಅಂತಾರೆ? ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಕೌಮಾರಂ ಆಚರತ್ ಪ್ರಜ್ಞೋ. 5 ವರ್ಷ ಇರಬೇಕಾದ್ರೆ ನಿಮ್ಗೆ ಆ ಪ್ರಶ್ನೆ ಬರಬೇಕು. ಆಮೇಲೆ ಏನು ಮಾಡಬೇಕು? ಅಧ್ಯಯನ ಮಾಡಬೇಕು. ಆಮೇಲೆ ನೀನು ಡಿಸೈಡ್ ಮಾಡಬೇಕು ಯಾವ ಆಶ್ರಮದಲ್ಲಿ ನೀನು ಮುಂದಕ್ಕೆ ಹೋಗ್ತೀಯ ಅಂತ. ಆ ರೀತಿನೇ ಇರೋದು.
ಆದರೆ ನಾವೇನು ಮಾಡ್ತಾ ಇದ್ದೀವಿ, ಬಾಲ್ಯದಲ್ಲಿ ಆಟ ಆಡ್ಕೊಂಡು ಕಲಿ, ಯೌವನದಲ್ಲಿ ತಿರ್ಗಾಡ್ಕೊಂಡು ಕಲಿ, ವಯಸ್ಸಾದ್ಮೇಲೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ಕೊಂಡು ಕಳಿ, ಇಷ್ಟ ಇಲ್ಲ ಅದನ್ನ ಒದ್ದಾಡ್ಕೊಂಡು ದೇಹನ ಬಿಟ್ಬಿಟ್ಟು ಹೋಗೋದು. ಇದೆಲ್ಲ ಜೀವನ. ಜೀವನ ಅನ್ನೋದು ಯಾವ ರೀತಿ ಇದೆ, ಭಗವಂತ ನೀಟಾಗಿ ಸೆಟ್ ಮಾಡಿದ್ದಾನೆ. ನಮ್ಮ ಮನುಷ್ಯನಿಗೋಸ್ಕರ, ಮಾನವ ಸಮಾಜಕ್ಕೋಸ್ಕರ ಸೆಟ್ ಮಾಡಿದ್ದಾರೆ. ಏನು, ಇಲ್ಲಿ ಬಂದಮೇಲೆ ನಾವೇನು ಮಾಡಬೇಕು, ಅಥಾತು ಬ್ರಹ್ಮ ಜಿಜ್ಞಾಸೆ. ಈಗ ಈ ಮನುಷ್ಯ ಜನ್ಮ ಬಂದಿದೆಯಲ್ಲ, ನಾವೆಲ್ಲರೂ ಏನು ಮಾಡೋಣ, ಬ್ರಹ್ಮ ಜಿಜ್ಞಾಸನ ಮಾಡೋಣ. ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ, ಭಗವಂತ ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ, ನಾನು ಏನಕ್ಕೆ ಇಲ್ಲಿಗೆ ಬಂದು ಇಲ್ಲಿ ಹುಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂಥವ್ರಿಗೋಸ್ಕರ ಇರೋದು ಇದು ಶ್ರೀಮದ್ ಭಾಗವತ. ಸೊ ಇಲ್ಲಿ ನಾವು ಸಮಾಜನ ಅಧೋಗತಿಗೆ ತಗೊಂಡೋಗ್ಬಿಟ್ಟಿದ್ದೀವಿ. ಹಾಗೆ ಇಲ್ಲಿ ಶ್ರೀಲ ಪ್ರಭುಪಾದರು ಇವ್ರದ್ದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಅದು ಅಜಾಮಿಳದ್ದು. ಆಗಿನ ಕಾಲದಲ್ಲಿ ಇದನ್ನ ಎಲ್ಲ ಕಡೆ ನಾವು ಕೇಳಿಸ್ಕೊಳ್ತೀವಿ. ಪರಿಸ್ಥಿತಿ ಹೆಂಗಿದೆ ನೋಡಿ, ಒಬ್ಬ ಬ್ರಾಹ್ಮಣ ಯುವಕ, ಅವನು ಎಲ್ಲ ವಿದ್ಯಾಭ್ಯಾಸ, ವೇದದ ಅಧ್ಯಯನ ಮಾಡಿಕೊಂಡು, ಶಾಸ್ತ್ರಗಳ ಅಧ್ಯಯನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾನೆ. ಯಾವಾಗಲೂ ಒಂದ್ಸಾರಿ ಭಗವಂತನಿಗೋಸ್ಕರ ಹೂವು ಬಿಡ್ಸೋಕ್ಕೆ ಅಂತ ಹೋಗಿದ್ದಾಗ ಅಚಾತುರ್ಯವಾಗಿ, ಅಚಾನಕ್ಕಾಗಿ ಅವನ ಕಣ್ಣಿಗೆ ಏನು ಬರುತ್ತೆ, ಒಬ್ಬ ವೇಶ್ಯೆ ಇನ್ನೊಬ್ಬ ಶೂದ್ರನ ಜೊತೆ ಸಂಘ ಮಾಡೋದು ಅವನ ಕಣ್ಣಿಗೆ ಬೀಳುತ್ತೆ. ಅದನ್ನು ನೋಡಿ ಅವನೇನು ಆಗ್ತಾನೆ, ಅದನ್ನೇ ನೆನಪಿಸ್ಕೊಂಡು ತಾನೂ ಸಹ ಅದನ್ನೇ ಮಾಡೋದಕ್ಕೆ ಹೋಗಿ ತನ್ನ ಜೀವನನೇ ಅವನು ಹಾಳು ಮಾಡ್ತಾನೆ. ಈ ಒಂದು ಸ್ಟೋರಿನಲ್ಲಿ ಪಾಪ ಅಜಾಮಿಳಂದು ಎಂಥ ಒಂದು ಟಿಪಿಕಲ್ ಸೊಸೈಟಿ, ಎಂಥ ಒಂದು ಲೈನಲ್ಲಿದ್ದ, ಎಂಥ ಒಂದು ಶಾಸ್ತ್ರಗಳನ್ನು ಓದ್ಕೊಂಡು ಭಗವಂತನ ಒಂದು ಹೂವು ಬಿಡಿಸೋದಕ್ಕೆ ಅಂತ ಹೋಗಿದ್ದ. ಈಗ ನಮ್ಮ ಸ್ವಂತ ಮಕ್ಕಳು ಅವರು ಹುಟ್ಟಿದಾಗಿಂದನೇ ಬೇಕಾದ್ರೆ ಅದನ್ನು ನೋಡ್ತಾ ಇರ್ತಾರೆ. ಅಂಥ ಒಂದು ಮಾಡರ್ನ್ ಫೆಸಿಲಿಟಿಗಳನ್ನ ನಾವೀಗ ಕ್ರಿಯೇಟ್ ಮಾಡ್ಬಿಟ್ಟಿದ್ವಿ. ಹುಟ್ಟಿದಾಗಿಂದನೇ ನೋಡ್ತಾ ಇರ್ತಾರೆ. ಈಗಿನ ಬರುವಂಥ ಲವ್ ಸ್ಟೋರಿಗಳಂದರೆ ಚಿಕ್ಕ ಮಕ್ಕಳಿರ್ಬೇಕಾದ್ರೆ 5 ವರ್ಷದಲ್ಲಿ ಇರ್ಬೇಕಾದ್ರೆ ನನಗೆ ಪ್ರೀತಿ ಅನ್ನೋದು ಪ್ರಾರಂಭ ಆಯಿತು ಅಂತ. ಇಂಥ ಒಂದು ಫೆಸಿಲಿಟಿಗಳನ್ನ ನಾವೇನು ಮಾಡ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ. ಓ ಇದೇನೆ ಮಾಡರ್ನಿಟಿ ಅಂತ ಹೋಗ್ತಾ ಇದೆ. ಆಗಿನ ಸಮಾಜ ಹೇಗಿತ್ತು ನೋಡಿ, ಅಚಾನಕ್ಕಾಗಿ ದುರದೃಷ್ಟವಶಾತ್ ಅವನು ನೋಡ್ದ, ಅದರಿಂದ ಅವನಿಗೆ ಈ ರೀತಿ ಆಯಿತು. ಅಂಥ ಒಂದು ಸಮಾಜ ಅವಾಗಿತ್ತು. ಅದರಿಂದ ಗೊತ್ತಾಗುತ್ತೆ ಈಗ ಹೇಗಿದೆ. ಸೊ ಅವನು ಮಾಡಿದ್ದಂಥ ಒಂದು ಪುಣ್ಯ ಕಾರ್ಯಗಳಿಂದ ಅವ್ನಿಗೇನು ಬಂತು, ಸೆಕೆಂಡ್ ಚಾನ್ಸ್ ಅನ್ನೋದು ಬಂತು. ನಾವೇನು ಮಾಡಿದ್ದೀವಿ, ಪರೀಕ್ಷಿತ ಮಹಾರಾಜ ಸಮಾಜದಲ್ಲಿ ಹೋಗ್ತಾ ಇದ್ರೆ ಅವರ ಪೂರ್ವಿಕರು ಈ ರೀತಿ ಧರ್ಮಿಷ್ಠರಾಗಿದ್ರು, ಇಂತಿಂಥ ಕಾರ್ಯಗಳನ್ನು ಮಾಡಿದ್ರು, ಭಗವಂತನೇ ಸ್ವತಃ ಬಂದು ಅವರಿಗೆ ಸೇವೆ ಮಾಡಿದ್ರು. ಈ ರೀತಿ ಕೇಳಿಸ್ಕೊಂಡ. ನಮ್ಮಪ್ಪ ನಮ್ಮ ತಾತ ಮುತ್ತಾತನ ಬಗ್ಗೆ ಏನು ಕೇಳಿಸ್ಕೊಳ್ತೀವಿ, ಯಾರು ಹೇಳ್ತಾರೆ? ಕಡೆಗೆ ನಾವು ನೆಗದ್ ಮೇಲೆ ನಮ್ಮ ಬಗ್ಗೆ ಏನು ಹೇಳ್ತಾರೆ? ನಾವು ಏನು ಮಾಡ್ತಾ ಇದೀವಿ ಫಸ್ಟ್ ಆಫ್ ಆಲ್ ಹೇಳೋದಕ್ಕೆ. ಅದಕ್ಕೋಸ್ಕರನೇ ಈ ಜನ್ಮ ಅನ್ನೋದು ಬಂದಿದ ತಕ್ಷಣ ನಾವೇನು ಮಾಡಬೇಕು, ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೀವನನ ಮುಡುಪಾಗಿ ಇಟ್ಕೋಬೇಕು. ಭಾಗವತದ ಶ್ರವಣನ ಪ್ರತಿದಿನ ಮಾಡಬೇಕು. ಸೊ ಯಾವಾಗ ನಾವು ಇದನ್ನ ಮಾಡ್ತೀವಿ ಆವಾಗಲೇ ನಮ್ಮ ಜೀವನ ಏನಾಗುತ್ತೆ, ಸಾರ್ಥಕ ಆಗುತ್ತೆ. ಸೊ ಇಂಥ ಒಂದು ಸಮಾಜದಲ್ಲಿ ಶ್ರೀಲ ಪ್ರಭುಪಾದರು ಏನು ಮಾಡಿದ್ದಾರೆ, ನಮಗೆ ಅಂತ ಒಂದು ಕೋಟೆನ ಕಟ್ಬಿಟ್ಟು ಕೊಟ್ಟಿದ್ದಾರೆ. ಯೂಶಲಿ ಇಂದಿನ ಒಂದು ರಾಜ ಮಹಾರಾಜರು ಏನು ಮಾಡ್ತಾ ಇದ್ದಾರೆ ಹೇಳಿ, ತನ್ನ ಪ್ರಜೆಗಳ ರಕ್ಷಣೆಗಾಗಿ ಒಂದು ಕೋಟೆನ ಕಟ್ಬಿಟ್ಟು ಕೋಟೆ ಒಳಗಡೆ ಅವರೆಲ್ಲ ಸುರಕ್ಷಿತವಾಗಿರಲಿ ಅಂತ ಮಾಡ್ತಾರೆ. ಶ್ರೀಲ ಪ್ರಭುಪಾದರು ನಮಗೋಸ್ಕರ ಏನು ಮಾಡಿದ್ದಾರೆ, ಈ ಒಂದು ಕೋಟೆನ ಕಟ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕೋಟೆ ಒಳಗಡೆ ಇದ್ದರೆ ನಾವೇನು ಮಾಡ್ಬೋದು, ಸುರಕ್ಷಿತವಾಗಿರ್ಬೋದು ಅಂತ. ನಾವೆಲ್ಲರೂ ಏನು ಇಲ್ಲಿ ಭಾಗ್ಯವಂತರು, ಪುಣ್ಯವಂತರುಗಳು. ಈಗಿನ ಕಾಲದಲ್ಲಿ ಅಟ್ಲೀಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಭಾಗವತದ ಪ್ರವಚನನ ಕೇಳಿಸ್ಕೊತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವೇ ಪುಣ್ಯವಂತರು. ನಮಗೆ ಈ ಒಂದು ರಕ್ಷಣೆ ಇದೆ. ಭಗವಂತನ ಪೂಜೆ ಮಾಡೋದನ್ನ ಖುಷಿಯಿಂದ ನೋಡ್ತೀವಿ, ಮಾಡೋವಂಥ ಒಂದು ಅವಕಾಶ ಇದೆ. ನಾವು ಭಗವಂತನ ನಾಮಸ್ಮರಣೆ ಮಾಡ್ಬೋದು. ನಮ್ಮ ಬಾಯಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ನಮ್ಮ ಬಾಯಲ್ಲಿ ಈಗಲೂ ನಾವು ಹೇಳ್ಬೋದು.
ಇನ್ನು ಅಷ್ಟೊಂದು ಕೂಲಿಗೆಟ್ಟೋಗಿಲ್ಲ. ನಮಗೆ ಪ್ರತಿದಿನ ಇದನ್ನ ನೀವು ಮಾಡಿ ಅಂತ ಏನ್ ಮಾಡಿದ್ದಾರೆ, ಒಂದು ರೂಲ್ಸ್ನ ಸೆಟ್ ಮಾಡಿ ಈ ರೀತಿ ನೀವು ಈ ದಾರಿನಲ್ಲಿ ಹೋದ್ರೆ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ನ ಫಾಲೋ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಧರ್ಮದ ರಕ್ಷಣೆ ಆಗುತ್ತೆ. 4 ಕಾಲುಗಳು ಸ್ಟ್ರಾಂಗ್ ಆಗಿರುತ್ತೆ. ಅದರ ಮೇಲೆ ನಾವು ಭಕ್ತಿ ಸೇವೆನ ಮಾಡಿದ್ರೆ, ಭಗವಂತನ ನಾಮಸ್ಮರಣೆ ಮಾಡಿದ್ರೆ, ಹರೇ ಕೃಷ್ಣ ಮಂತ್ರನ ಜಪ ಮಾಡೋದ್ರಿಂದ ನಾವೇನ್ ಮಾಡ್ಬೋದು, ನಮ್ಮ ಜನ್ಮನೇ ಉದ್ಧಾರ ಮಾಡ್ಕೋಬಹುದು, ಜೀವನನೇ ಸಾರ್ಥಕ ಮಾಡ್ಕೋಬಹುದು. ಪ್ರಭುಪಾದರು ಕೊಟ್ಟಿರೋಂಥ ಈ ಒಂದು ಶಾಸ್ತ್ರಗಳನ್ನ ಕೇಳಿಸ್ಕೊಂಡ್ರೆ ಸಾಕು, ಅಧ್ಯಯನ ಮಾಡಿದ್ರು ಸಾಕು, ನಮ್ಮ ಜೀವನನೇ ಸಾರ್ಥಕ ಆಗುತ್ತೆ. ಇವರು ಕೊಟ್ಟಿರೋದು ಸಿಂಪಲ್ ಆಗಿ, ಬಾಯಿ ಕೊಟ್ಟಿದ್ದಾನೆ, ಫ್ರೀಯಾಗೆ ಆಡಿಸ್ಬೋದು. ನಾಲ್ಗೆನ ಏನೇನಕ್ಕೂ ಆಡಿಸ್ತೀವಿ. ಕೃಷ್ಣನ ಒಂದು ನಾಮನ ಹೇಳೋದಕ್ಕೆ ಅದನ್ನ ಆಡಿಸಿ. ನಾಲ್ಗೆಯಲ್ಲಿ ಚಪಲತೆ ಇದೆ, ಅದಕ್ಕೆ ಏನ್ ಮಾಡ್ಬೇಕು ನಾವು, ಭಗವಂತನ ಪ್ರಸಾದವನ್ನ ಅಲ್ಲಿ ಕೊಡಿ. ನಾನು ಏನೇನೋ ತಿಳ್ಕೋಬೇಕು ಅಂತ ಎಷ್ಟೊಂದಿದೆ, ನನಗೆ ಕ್ಯೂರಿಯಾಸಿಟಿ ಇದೆ, ಅದಕ್ಕೇನು ಮಾಡಬೇಕು, ಇಡೀ ಒಂದು ಬ್ರಹ್ಮಾಂಡನೇ ಯಾವ ರೀತಿ ಸೃಷ್ಟಿಯಾಗಿದೆ ಅನ್ನೋದನ್ನೇ ಈ ಒಂದು ಶಾಸ್ತ್ರಗಳಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ, ಇದನ್ನ ಓದಿ. ಫುಲ್ ಡಿಗ್ರೇಡ್ ಆಗಿರೋಂಥ ಅಂತ ಒಂದು ಸೊಸೈಟಿ ಜೊತೆ ಅಸೋಸಿಯೇಷನ್ ಮಾಡೋದಕ್ಕಿಂತ ಇದರಲ್ಲಿ ಇರೋವಂಥ ಭಕ್ತರ ಜೊತೆ ಅಸೋಸಿಯೇಷನ್ ಅಥವಾ ಸಹವಾಸನ ಸಂಘವನ್ನ ಮಾಡಿ ನೀವು ಉದ್ಧಾರ ಆಗ್ತೀರ. ಎಷ್ಟು ಸಿಂಪಲ್ ಅಲ್ವಾ? ಲಾಟ್ರಿ ಹೊಡೆಯೋದು ಯಾರೋ ಕೋಟಿಗಟ್ಟಲೆ ಇರೋವಂಥ, 1 ಕೋಟಿ ಸತಿ ಅಟೆಂಪ್ಟ್ ಮಾಡಿದಾಗ ಯಾವನೋ ಒಬ್ಬನು ಹೊಡೆಯುತ್ತೆ, ಹೌದು ತಾನೆ? ಅವಾಗಲೇ ಕೋಟ್ಯಾಧಿಪತಿ ಆಗಬೇಕಾಗುತ್ತೆ. ಇಲ್ಲ ಇರೋವಂಥ 100 ಕೋಟಿ 150 ಕೋಟಿ ಜನಗಳಲ್ಲಿ ಯಾರೋ ಇರೋರು ಮಾತ್ರ ಲೂಟಿ ಹೊಡ್ಕೊಂಡು ಏನೋ ದೊಡ್ಡ ಇದಾಗ್ತಾರೆ. ಬೇರೆಯವ್ರ ಕಥೆ ಏನು? ನಾವು ಅಂಥ ಗೋಲನ್ನು ಇಟ್ಕೊಂಡು ಹೋದ್ರೆ, ಆದರೆ ಇದು ಪ್ರತಿಯೊಬ್ಬರು ಮಾಡ್ಬೋದು. ಅಲ್ಲಿ ಬಡವ ಶ್ರೀಮಂತ ಆ ಜಾತಿ ಈ ಜಾತಿ ಏನೂ ಇಲ್ಲ. ಈ 4 ಮಾಡೋದಕ್ಕೆ ಏನಾದರೂ ಕಷ್ಟ ಏನಾದ್ರು ಇದೆಯಾ? ಯಾವ ಕಷ್ಟನೂ ಇಲ್ಲ. ನೀನು ಎಲ್ಲೇ ಇರು, ಗುಡಿಸ್ಲಲ್ಲೇ ಇರು, ಈ 4 ಆರಾಮಾಗಿ ಮಾಡ್ಬೋದು. ದೊಡ್ಡ ಶ್ರೀಮಂತನಾಗಿರೋ, ಎಲ್ಲಿ ಬೇಕಾದರೂ ಇರು, ಇದನ್ನ ನಾವು ಆರಾಮಾಗಿ ಮಾಡ್ಬೋದು. ಸೊ ಅದನ್ನೇ ಪುರಂದರದಾಸರು ಸಹ ಶ್ಲೋಕದಲ್ಲಿ ಹೇಳ್ತಾರೆ, ಒಂದು ಕೀರ್ತನೆಯಲ್ಲಿ, ಅರಿಯದ ಮನ ಸಂಘ ಕರಗಿದ್ದ ಹುಟ್ಟಾಳಿತ, ಅದನ್ನ ಒರೆದು ನೋಡಲು ಬಣ್ಣ ಬರುತ್ತಾ ನೋಡಿ. ನಮ್ದು ಒಳಗಡೆ ಇರೋಂಥ ಒಂದು ಬಣ್ಣ, ಅದನ್ನ ತಿಕ್ಕಿದ್ರೇನೆ, ಇವನ್ ನಮ್ಮ ಗುರು ಮಹಾರಾಜರು ಹೇಳ್ತಾರೆ, ನಮ್ಮ ಆರ್ಟ್ ಹೆಂಗಿದೆ ಅಂದರೆ ಅವ್ರ ಬಗ್ಗೆ ಹೇಳ್ಕೊತಾರೆ ಅಂತ ಆಚಾರ್ಯರು, ಈಗಿರುವಂಥ ಶ್ರೇಷ್ಠ ಆಚಾರ್ಯರು ಅವ್ರು ಹೇಳ್ಕೊತಾರೆ, ನನ್ನ ಹೃದಯ ಯಾವ ರೀತಿ ಇದೆ, ಒಂದು ಕಪ್ಪು ಕಲ್ಲಿದ್ದಲ್ ಥರ ಇದೆ, ಅದನ್ನ ಎಷ್ಟು ತಿಕ್ಕಿದ್ರೂ ಕರಿಗೆ ಇರುತ್ತೆ ಅಂತ. ಇನ್ನು ನಮ್ದು ಇನ್ನೆಂಗಿರುತ್ತೆ? ಸೊ ನಮ್ಮಂಥವ್ರಿಗೆ ಅದೇ ಒಂದು ಕೀರ್ತನೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ, ಒಂದು ಸುಗಂಧ ಭರಿತವಾದಂತಹ ಒಂದು ಪಾಯಸನ ಮಾಡ್ಬಿಟ್ಟು ಒಂದು ಹಂದಿ ಮುಂದೆ ಇಟ್ಟರೆ ಅದು ಏನನ್ನ ನೆನಪಿಸ್ಕೊಳ್ಳುತ್ತೆ, ಮೋರಿ ನೀರನ್ನು ನೆನಪಿಸ್ಕೊಂಡು ಅಲ್ಲೋಗುತ್ತೆ. ಆ ಪಾಯಸ ಅದಕ್ಕೆ ಟೇಸ್ಟೇ ಬರಲ್ಲ. ಒಂದು ನಾಯಿನ ಕಡ್ದುಬಿಟ್ಟು ಕಬ್ಬು ಅದನ್ನು ನೀಟಾಗಿ ಸುಲಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದ್ರ ಬಾಯಿಗಿಟ್ರೆ ಅದೇನು ಮಾಡುತ್ತೆ, ಅದನ್ನು ಬಿಸಾಕ್ಬಿಟ್ಟು ಮೂಳೆನ ನೆನಪಿಸ್ಕೊಂಡು ಮೂಳೆ ಕಡಿಯೋದಕ್ಕೆ ಅಂತ ಓಡೋಗುತ್ತೆ. ನಾವೆಲ್ಲ ಅದೇ ರೀತಿ ಮಾಡ್ತಾ ಇರೋದು. ಇಲ್ಲಿ ಭಗವಂತ ಏನಿಟ್ಟಿದ್ದಾನೆ ಅಂತ ಪಾಯಸನ ಇಟ್ಟಿದ್ದಾರೆ ಅಂತ ಸ್ವೀಟ್ ಆಗಿರೋಂಥ ಕಬ್ಬನ್ನ ಸುಲಿದ್ಬಿಟ್ಟು ಕೊಟ್ಟಿದ್ದಾರೆ. ನಮಗದು ಬೇಡ, ನಾನೇನು ಕಡಿಬೇಕು, ಮೂಳೆ. ಯಾಕೇಳಿ, ನಾಯಿ ಬುದ್ಧಿ ನಮ್ಮ ಹತ್ರ ಇದೆ. ಅದಕ್ಕೆ ದಿಸ್ ದ ಫ್ಯಾಕ್ಟ್. ಹಾರ್ಡಾಗಿ ಅನ್ನಿಸ್ಬೋದು, ದಿಸ್ ಇಸ್ ದ ಫ್ಯಾಕ್ಟ್. ಅದನ್ನ ನನಗೆ ಬೇಡ, ಭಗವಂತನ ದಿವ್ಯ ನಾಮ ನನಗೆ ಬೇಡ, ಅವನ ಅಮೃತ ಪಾನ ಲೀಲೆಗಳ ಒಂದು ಅಮೃತ ಪಾನ ನನಗೆ ಬೇಡ. ನನಗೆ ಬೇಕಿರೋದೇನು ಹೇಳಿ, ನನ್ನ ಒಂದು ಗುಣಗಳು ಒಳಗಡೆ ಇದೆಯಲ್ಲ, ತಿಕ್ಕಿದ್ರೆ ಕಾಣುತ್ತಲ್ಲ, ಅದೇನೆ. ಅದಕ್ಕೇನೆ ಕೊನೆಯಲ್ಲಿ ಹೇಳ್ತಾರೆ ಪುರಂದರದಾಸರು, ಏನು ಹೇಳ್ತಾರೆ, ನೀನು ಈ ಒಂದು ಕಲಿಯುಗದಲ್ಲಿ ಆ್ಯಕ್ಚುಲಿ ಭಗವಂತನ ಒಂದು ಕರುಣೆ ಯಾವ ರೀತಿ ಇದೆ ಅಂದರೆ, ನೀನು ಇರೋವಂಥ ಒಂದು ಆಶ್ರಮದಲ್ಲೇ ಮನೆಯಲ್ಲೇ ಪರಿಸ್ಥಿತಿನಲ್ಲೇ ಇಟ್ಕೊಂಡು ಜಸ್ಟ್ ಭಗವಂತನ ಒಂದು ಗುಣಗಾನ ಮಾಡಿಸು. ಭಗವಂತನ ಗುಣಗಾನ ಮಾಡು, ಭಕ್ತರ ಸಂಘ ಮಾಡು, ಇದ್ರ ಬಗ್ಗೆ ತಿಳ್ಕೊ, ನಿನ್ನ ಜೀವನನೇ ಉದ್ಧಾರ ಆಗುತ್ತೆ.
ಇಲ್ಲಿ ಯಾವುದು ನಾವು ವೇಷಗಳನ್ನ ಬದಲಾಯಿಸ್ಕೊಳ್ಳೋದೇ ಬೇಡ. ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ನಾವು ಹೇಗಿದೀವೋ ಹಾಗೆ ಇದ್ಕೊಂಡೆ ಈ 4 ಮಾಡಿದ್ರೆ ಸಾಕು, ನಮ್ಮ ಜೀವನ ಉದ್ಧಾರ ಆಗುತ್ತೆ. ಇಷ್ಟೇನೆ ನಾವು ಮಾಡಬೇಕಾಗಿರೋದು ಅಂತ ಇಲ್ಲಿ ಹೇಳ್ತಾರೆ. ಸೊ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಸಮಯನೂ ಆಗ್ತಾ ಇದೆ. ಪ್ರಶ್ನೆ ಇದೆಯಾ? ಇಲ್ಲ ಇದ್ರ ಬಗ್ಗೆ ಏನಾದರೂ ಕಮೆಂಟ್ಸ್ ಇದೆಯಾ? ಇಲ್ಲ ಅಂದರೆ ನೀವೇನು ತಿಳ್ಕೊಂಡ್ರಿ ಅಂತಲೂ ಸಹ ಹೇಳ್ಬೋದು, ಹೇಗೆ ಅನ್ನಿಸ್ತು ಅಂತಲೂ ಸಹ ಹೇಳ್ಬೋದು. ಇದನ್ನು ಈ ರೀತಿ ಹೇಳಿದರೆ ಇನ್ನೂ ಚೆನ್ನಾಗಿರ್ಬೋದು ಅಂತಲೂ ಸಹ ಹೇಳ್ಬೋದು. ಪ್ರವಚನ ಬಹಳ ಪ್ರಾಕ್ಟಿಕಲ್ ಆಗಿತ್ತು. ಸೊ ಇವತ್ತೇನು ನಾವು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆನೇ ನೀವು ಹೇಳಿದ್ದೀರಾ. ಮುಂದೆ ಏನು ಮಾಡಬೇಕು, ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಪ್ರಭು. ಸೊ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ಇವತ್ತಿನ ಪ್ರವಚನ. ಆ್ಯಕ್ಚುಲಿ ಪ್ರಭುಪಾದ ಡೀಡ್ ಬರ್ದಿರೋದೇ ಅದು. ಈ ಒಂದು ಶ್ಲೋಕ ನಾನು ಈ ಆಹಾರ ನಿದ್ರಾ ಭಯ ಮೈಥುನನ ಡೈರೆಕ್ಟಾಗಿ ಭಾಗವತ ಶ್ಲೋಕದಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಡೈರೆಕ್ಟಾಗಿ ಶ್ಲೋಕದಲ್ಲೇ ಕೊಟ್ಟಿದ್ದಾರೆ, ನಾವು ನಮ್ಮ ಬುದ್ಧಿ ನಾವು ಯಾವ ಕಡೆಗೆ ಇದ್ದೀವಿ ಅಂತ. ನಮ್ಮ ಬುದ್ಧಿನೇ ಈ ರೀತಿ ಇರೋದು. ಯಾಕೆ ಅಂದರೆ ಎಸ್ ವೆರಿ ಗುಡ್ ಕ್ವಶನ್ ಪ್ರಭು. ಬ್ರಾಹ್ಮಣರು ಏಕೆ ಅಂದರೆ ಅವರು ಆ್ಯಕ್ಚುಲಿ ಯಾವತ್ತೂ ಅವರು ವಿದ್ಯೆಯಲ್ಲಿ ಅತ್ಯಂತ ಸಂಪನ್ನರಾಗಿರ್ತಾರೆ. ಇಲ್ಲಿ ಭಗವಂತ ಹೇಳ್ತಾ ಇರೋದು ಜಾತಿಯಿಂದ ಬಂದಿರೋದಿಲ್ಲ, ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದು. ಇಲ್ಲಿ ಟಿಪಿಕಲ್ ಆಗಿರುವಂಥ ಬ್ರಾಹ್ಮಣರು ಯಾರಿದ್ದಾರೆ, ಯಾರು ದುಡ್ಡಿಗೋಸ್ಕರ ವಿದ್ಯೆಯನ್ನು ಮಾರ್ಕೊಳ್ಳಲ್ಲ, ಅಂಥವರ ರಕ್ಷಣೆ ಆಗಬೇಕು. ಕ್ಷತ್ರಿಯರ ಒಂದು ನಿಜವಾದ ಒಂದು ಕರ್ತವ್ಯನೇ ಅದು. ಹೆಂಗಸರು, ಮಕ್ಕಳು, ಬ್ರಾಹ್ಮಣರು ಮತ್ತು ಹಸುಗಳನ್ನ ರಕ್ಷಣೆ ಮಾಡೋದು. ಯಾಕೆ ಅವ್ರು ಸಂಪಾದನೆ ಮಾಡಲ್ಲ, ಇಡೀ ತಮ್ಮ ಜೀವನ ಎಲ್ಲರಿಗೂ ಜ್ಞಾನ ಕೊಡೋದ್ರಲ್ಲೇ ಅವರು ತಮ್ಮ ಜೀವನನ ಮುಡುಪಾಗಿಟ್ಟಿರ್ತಾರೆ. ಅವ್ರು ಯಾವ ದುಡ್ಡನ್ನು ಅವ್ರು ಸಂಪಾದನೆ ಮಾಡೋದೇ ಇಲ್ಲ. ಸೊ ಅವ್ರಿಗೆ ಯಾರು ಕೊಟ್ಟರೆ ಅದರಿಂದ ಅವ್ರ ಜೀವನ ನಡೆಯುತ್ತೆ. ಅಂತ ಟಿಪಿಕಲ್ ಇರೋಂಥ ಬ್ರಾಹ್ಮಣರಿಗೆ ರಕ್ಷಣೆಯನ್ನು ಕೊಡಲೇಬೇಕು ಸಮಾಜದಲ್ಲಿ. ಯಾಕೇಳಿ ಅವರಿಂದನೇ ಸಮಾಜ ಕರೆಕ್ಟಾಗಿ ನಡೆಯೋದು. ಅವರು ಕೊಡುವಂಥ ಜ್ಞಾನದಿಂದನೇ ಕ್ಷತ್ರಿಯರು ಆಡಳಿತ ಮಾಡೋದಕ್ಕಾಗೋದು. ವೈಶ್ಯರು ಮತ್ತು ಶೂದ್ರರು ಸಹ ಸರಿಯಾದ ದಾರಿನಲ್ಲಿ ವ್ಯಾಪಾರಗಳನ್ನು ಮತ್ತು ತಮ್ಮ ಶ್ರಮವನ್ನು ಮಾಡೋದಕ್ಕಾಗೋದು. ಅವರು ಕಿರೀಟಿ ಥರ ಈ ಒಂದು ಸಮಾಜದಲ್ಲಿ ಅವರಲ್ಲಿ ಎಲ್ಲ ಜ್ಞಾನ ಇರುತ್ತೆ. ಅವರು ಫ್ರೀಯಾಗಿ ಜ್ಞಾನವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇರ್ತಾರೆ. ಯಾವುದೇ ಒಂದು ಹಣ ಸಂಪಾದನೆ ಅವರು ಮಾಡೋದಿಲ್ಲ. ಅವರು ಎಲ್ಲ ರೀತಿಯಾದಂಥ ಒಂದು ಆಚರಣೆಗಳು, ಎಷ್ಟೊಂದು ಕಠೋರವಾದ ತಪಸ್ಸುಗಳನ್ನು ಮಾಡ್ತಾ ಇರ್ತಾರೆ ಅಂದರೆ ಅಷ್ಟೊಂದು ವೀಕಾಗೂ ಇರ್ತಾರೆ. ಅವರು ವೀಕರ್ ಒಂದು ಪೋರ್ಷನ್ ಆಫ್ ದ ಸೊಸೈಟಿ ಅಂತಾರಲ್ಲ, ಅದರಲ್ಲಿ ಇವರು ಬರ್ತಾರೆ. ಅದಕ್ಕೋಸ್ಕರನೇ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ. ಈಗ ಹೇಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಹುಟ್ಟಿನಿಂದ ಅಲ್ಲ, ಅದು ಯಾರು ಇದನ್ನ ತನ್ನ ಗುಣ, ನಾನು ಹೇಳೋದಲ್ಲ, ನಮ್ಮ ಕಲರ್ ಒಳಗಡೆ ಇರೋ ಕಲರ್, ಆ ಕಲರಲ್ಲಿ ಬ್ರಾಹ್ಮಣ ಆಗಿರ್ಬೇಕು. ನಾನು ಮಾಡೋವಂಥ ಕರ್ತವ್ಯದಲ್ಲಿ, ಕರ್ಮದಲ್ಲಿ ಅವನು ಬ್ರಾಹ್ಮಣ ಆಗಿರ್ಬೇಕು. ಅವನು ಯಾರು ದುಡ್ಡಿನ ಅಪೇಕ್ಷೆ ಇಲ್ದಿರೋ ಎಲ್ಲರಿಗೂ ಜ್ಞಾನವನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಅವರ ರಕ್ಷಣೆ ಆಗಲೇಬೇಕು. ಅವರಿದ್ರೇನೆ ಸಮಾಜ ಕರೆಕ್ಟಾಗಿರೋದು. ಇಲ್ಲ, ಅಲ್ಲಿ ಬ್ರಾಹ್ಮಣ ಅಂದರೆ ಏನೋ ಒಂದು ಮಿಸ್ಕನ್ಸೆಪ್ಷನ್ ತೊಗೊಂಡಿದ್ದಾರೆ. ಯಾಕೆ ಬ್ರಾಹ್ಮಣ ಸಪೋರ್ಟ್ ಮಾಡಬೇಕು, ನಾ ಬ್ರಾಹ್ಮಣ ಅಲ್ವ ಆ ಥರ ಬಂದ್ಬಿಟ್ಟಿದೆ. ಅದೊಂದು ಹೋಗ್ಬೇಕಾದ್ರೆ ಬ್ರಾಹ್ಮಣರುಗಳು ನಾ ಬ್ರಾಹ್ಮಣ ಅಂತ ತಿಳ್ಕೊಬಾರ್ದು. ಅವರು ಕೃತಿಯಲ್ಲಿ ಅವರು ನಡತೆ ತೋರಿಸ್ಬೇಕು. ನಾ ಬ್ರಾಹ್ಮಣ ಬ್ರಾಹ್ಮಣ ಅನ್ಸ್ಕೊಳ್ಳೋದು. ಅದೇ ತೆಲುವಾರ ಹಾಕೊಂಡ್ಬಿಟ್ಟು ಅಥವಾ ನಾನು ಸಂಧ್ಯಾವನೆ ಮಾಡಿಬಿಟ್ರೆ ಬ್ರಾಹ್ಮಣ ಅಂತ ಮನಸ್ಸಿಗೆ ಬಂದ್ಬಿಟ್ರೆ ಅದು ದೊಡ್ಡ ತಪ್ಪು, ನನ್ನ ಅನಿಸಿಕೆ. ಹೌದೌದು. ನಾವು ನಮ್ಮ ಒಳಗಡೆ ಇರುವಂಥ ಗುಣದಿಂದ, ನಾನು ಮಾಡುವಂಥ ಕೆಲಸದಿಂದ ನಾನು ಇನ್ನೊಬ್ಬ ಬ್ರಾಹ್ಮಣ ಆಗಬೇಕು. ನನ್ನ ಬ್ರಹ್ಮ ನಿಷ್ಠಯೇತಿ ಬ್ರಾಹ್ಮಣ, ಅವನ ಬಗ್ಗೆ ಸಂಪೂರ್ಣವಾಗಿ ಸರೆಂಡರ್ ಆಗಿರ್ತಾರಲ್ಲ, ಅವನು ಬ್ರಾಹ್ಮಣ. ಅವನ ಬಗ್ಗೆನೇ ತಿಳ್ಕೊಳ್ಳೋದು, ಅವನ ಬಗ್ಗೆನೇ ಎಲ್ಲರಿಗೂ ಹೇಳೋದು, ಅವನೇ ಬ್ರಾಹ್ಮಣ. ಅವನ ಮೇಲೆ ಅವಲಂಬಿತವಾಗಿ ಜೀವನ ಮಾಡ್ತಾರೆ ಅವರು. ಯಾರೋ ಕೊಡುವಂಥ ದಾನದಿಂದ ಅವರು ಅವಲಂಬಿತ ಆಗಿರಲ್ಲ, ಭಗವಂತನ ಮೇಲೆ ಅವಲಂಬಿತರಾಗಿ ಜೀವನ ಮಾಡ್ತಾರೆ. ಇವತ್ತು ನೀನು ನನಗೆ ಕೊಟ್ಟರೆ ನನ್ನ ಬಾಯಿ ಒಳಗಡೆ ಹೋಗುತ್ತೆ. ನೀನು ಕೊಟ್ಟರೆ, ನೀನು ಕೊಟ್ಟಿಲ್ಲ ಅಂದರೆ ಅದು ಹೋಗಲ್ಲ ಅಷ್ಟೇ.
ನಮ್ಮ ಗೋಸ್ವಾಮಿಗಳು ಅದೇ ರೀತಿನೇ ಜೀವನನ ಮಾಡ್ತಾ ಇದ್ರು. ಅವ್ರು ಹೋಗಿ 1 ನಿಮಿಷ ನಿಂತ್ಕೊಳ್ತಾ ಇದ್ರು, ಕೊಟ್ಟರೆ ತಗೊಳ್ತಾ ಇದ್ರು, ಇಲ್ಲಾಂದ್ರೆ ಸೀದಾ ಮನೆಗೆ ಬರ್ತಾ ಇದ್ರು. ಯಾಕೆ ಹೇಳಿ, ಅಲ್ಲಿ ತಿನ್ನೋ ಪ್ರಶ್ನೆ ಅಲ್ಲ, ನನ್ನ ಅವಲಂಬನೆ ಪ್ರಶ್ನೆ ಭಗವಂತನ ಮೇಲೆ. ನಾನು ತಿನ್ನಬೇಕು ಅಂತಿದ್ರೆ ಭಗವಂತ ನನಗೆ ಕೊಡ್ತಿದ್ದ. ಇವತ್ತು ನಾನು ತಿನ್ನೋ ಇದೊಂದು ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಅವನು ಕೊಟ್ಟಿಲ್ಲ. ಸೊ ಈ ರೀತಿ ಅವನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿ ಜೀವನ ಮಾಡುವಂಥ ಒಂದು ರೀತಿನ ತೋರಿಸೋದಕ್ಕೋಸ್ಕರ. ಅದು ಭಾಳ ಕಷ್ಟ. ಹೌದು, ಟಾಪ್ ಮೋಸ್ಟಲ್ಲಿ ಇರೋರ್ದೆಲ್ಲರೂ ಕಷ್ಟನೇ. ಯಾಕೆಂದರೆ ಅವರು ಡೈರೆಕ್ಟಾಗಿ ಭಗವಂತನ ಹತ್ರನೇ ಸಂಬಂಧನ ಬೆಳೆಸ್ಕೊಂಡಿರ್ತಾರೆ, ಅವನ ಮೇಲೆ ಡಿಪೆಂಡ್ ಆಗಿ ಜೀವನನ ಮಾಡ್ತಾ ಇರ್ತಾರೆ. ಅದು ತುಂಬಾ ಕಷ್ಟನೇ. ಅಂಥ ಒಂದು ಜೀವನನ ನಾವು ಯಾವತ್ತೋ ಒಂದು ಜನ್ಮದಲ್ಲಿ ನಾವು ಪಡ್ಕೋಬೇಕು, ಅಂಥ ಒಂದು ಲೆವೆಲ್ಗೆ ಹೋಗ್ಬೇಕು. ಅವಾಗಲೇ ನಾವು ಇದನ್ನೆಲ್ಲ ಬಿಟ್ಟು ಅವನ ಧಾಮಕ್ಕೆ ಹೋಗೋದಕ್ಕಾಗೋದು. ಇಲ್ಲಾರೆ ನಾವು ಇದನ್ನು ಬಿಡ್ತೀವಾ? ಅಯ್ಯೋ ಇಲ್ಲೇ ಚೆನ್ನಾಗಿದೆ, AC ಇದೆ, ಫ್ಯಾನ್ ಇದೆ, ಬೆಂಗಳೂರು ಇಸ್ ದ ಬೆಸ್ಟ್ ಪ್ಲೇಸ್, ಎಲ್ಲ ಚೆನ್ನಾಗಿದೆ, ಇಲ್ಲಿ ಮನೇನೂ ಚೆನ್ನಾಗಿದೆ, ದಿನ 3 ಥರ ಕೊಡ್ತಾರೆ, ತಿನ್ಕೊಂಡು ಆರಾಮಾಗಿದ್ದೀನಿ, ಯಾಕೆ ಹೋಗೋಣ ಇಲ್ಲಿಂದ? ನನ್ನ ಒಂದು ಮೂಲ ಪ್ರಶ್ನೆನೇ ನಾನು ಮರ್ತೋಗಿದ್ದೀನಿ. ನಾನು ಏನು ಹುಟ್ಟಿದ್ದೀನಿ, ನಾನು ಯಾರು, ನಾನು ಇಲ್ಲೇನು ಹುಟ್ಟಿದ್ದೀನಿ, ಇದನ್ನೆಲ್ಲ ಸೃಷ್ಟಿ ಮಾಡಿದನಲ್ಲ ಅವನು ಯಾರು? ಈ ಒಂದು ಪ್ರಶ್ನೆಗಳೇ ನಮ್ಮ ಲೈಫಲ್ಲಿ ಇಲ್ಲದೇ ಇರಬೇಕಾದ್ರೆ ಅವೆಲ್ಲ ಆಗುತ್ತೆ. ಅದಿದ್ದಾಗ ಅವನು ತೋರಿಸ್ತಾನೆ, ನಿನ್ನನ್ನೆಲ್ಲ ಕಾಪಾಡ್ತಾ ಇರೋನೇ ನಾನು ಅಂತ ಅವ್ರಿಗೆ ತೋರಿಸ್ತಾರೆ. ಅಂತ ಒಂದು ಜೀವಾತ್ಮರಿಗೆ ಅವರು ತೋರಿಸ್ತಾರೆ. ಅದರ ಒಂದು ನಂಬಿಕೆಯಿಂದ ಅವ್ರು ಜೀವನ ಮಾಡ್ತಾರೆ. ಆ ರೀತಿ ಜೀವನ ಮಾಡಿರೋರು ಉಪವಾಸದಿಂದ ಸತ್ತೋಗೋರ? ಕಾಪಾಡ್ತಾರೆ, ಅದು ಅವ್ರಿಗೂ ಗೊತ್ತಿದೆ, ಅದಕ್ಕೆ ಜೀವನ ಮಾಡ್ತಾರೆ. ಓಕೆ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ ಅಂದರೆ ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀ ಪ್ರಭುಪಾದ ಕಿ ಜಯ, ಶ್ರೀ ಗುರುದೇವ ಕಿ ಜಯ.